ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ಮುಂಜಾನೆ ಮುನ್ನೋಟಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾ, ನನ್ನ ಜೊತೆಲಿ ಅಶ್ವ ದಿವಿತ್ ಕೂಡ ಇದ್ದಾರೆ. ದಿವಿತ್, ಈ ಬಾರಿ ನಾವು ಅಂದ್ಕೊಂಡ ಹಾಗೆ ಮಳೆ, ಬರ, ಜನರ ಪರಿಸ್ಥಿತಿ ಅಧೋಗತಿ ಆಗ್ಬಿಟ್ಟಿದೆ. ರೈತರೆಲ್ಲ ಗುಳೆ ಹೋಗ್ತಾ ಇದ್ದಾರೆ. ಇನ್ನೂ ಕೂಡ ಕೃಷಿ ಚಟುವಟಿಕೆಗಳು ಚುರುಕು ಪಡ್ಕೊಂಡಿಲ್ಲ. ಬಿತ್ತನೆ ಆಗದೆ ಸಂಪೂರ್ಣವಾಗಿ ಈ ಬಾರಿ ಬರದ ಛಾಯೆ ಆವರಿಸ್ಕೊಂಡಿದೆ. ಸರ್ಕಾರ ಕೇಂದ್ರಕ್ಕೆ ನಾವು ಸದ್ಯದ ನಮ್ಮ ರಾಜ್ಯದ ಸ್ಥಿತಿಗತಿಯ ಬಗ್ಗೆ, ಬರಗಾಲದ ಸ್ಥಿತಿಯ ಬಗ್ಗೆ ಮನವರಿಕೆ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ರೈತರೆಲ್ಲ ಕಂಗಾಲಾಗಿ ಹೋಗಿದ್ದಾರೆ. ಈ ಬಾರಿಯಂತೂ ಪರಿಸ್ಥಿತಿ ಹೇಳತೀರದಾಗಿದೆ. ಜನ ಅಂತೂ ಹೈರಾಣಾಗಿ ಹೋಗಿದ್ದಾರೆ. ಬೆಳೆಗಳು ಅಲ್ಪ ಸ್ವಲ್ಪ ಬಿತ್ತನೆ ಆಗಿದ್ದು ಮಳೆ ಇಲ್ಲದೆ ಒಣಗ್ತಾ ಇದೆ. ಭೀಕರ ಬರ ಜನರ ಬದುಕಿಗೆ ಬರ ಇಳಿದಿದೆ. ಬೇಸಾಯಕ್ಕೆ ನೀರಿಲ್ಲ, ಸ್ಥಳೀಯವಾಗಿ ಉದ್ಯೋಗ ಕೂಡ ಸಿಗ್ತಾ ಇಲ್ಲ. ಗಿಜಿಗುಡ್ತಾ ಇದ್ದ ತಾಂಡಾಗಳು ಖಾಲಿ ಆಗಿದ್ದಾವೆ. ಗ್ರಾಮಗಳಲ್ಲಿ ಜನರಿಲ್ಲ. ಹೊಟ್ಟೆಪಾಡಿಗೆ ಬೇರೆ ಬೇರೆ ಊರುಗಳಿಗೆ ಸಾವಿರಾರು ಜನ ಗುಳೆ ಹೋಗ್ತಾ ಇದ್ದಾರೆ. ಗುಳೆ ನಿಯಂತ್ರಣಕ್ಕೆ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿದೆ? ಆ ಕ್ರಮ ಪರಿಣಾಮಕಾರಿ ಆಗಿದೆಯೇ? ಬರದ ಬರೆ, ಗುಳೆಯ ಭೀಕರ ದೃಶ್ಯಗಳು ರಿಪಬ್ಲಿಕ್ ಕನ್ನಡದಲ್ಲಿ ಆವರಿಸಿದೆ. ಭೀಕರ ಬರ ಜನರ ಬದುಕಿಗೆ ಬರೆ ಎಳೆದಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ರೈತರು ಬರದಿಂದಾಗಿ ಗುಳೆ ಹೋಗ್ತಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವತ್ತು ಗ್ರೌಂಡ್ ರಿಪೋರ್ಟನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡ್ತಾ ಇದೆ. ನೋಡಿ, ಒಂದು ರೀತಿಯಲ್ಲಿ ರಂಜಿತ್, ಶತಮಾನದಲ್ಲೇ ಕಂಡು ಕೇಳದಂತಹ ಬರ ಈ ಬಾರಿ ಕರ್ನಾಟಕಕ್ಕೂ ಕೂಡ ವಕ್ರಿಸ್ಕೊಂಡ್ಬಿಟ್ಟಿದೆ. ಗ್ರಾಮೀಣ ಜನರ ಬದುಕು, ಅದರಲ್ಲೂ ಹೆಚ್ಚು ಒಣಭೂಮಿ ಇರುವಂಥ ರಾಜ್ಯದ ಉತ್ತರ ಭಾಗದ ಜನರ ಬದುಕಂತೂ ತೀರಾ ಕಂಗೆಟ್ಟು ಹೋಗ್ಬಿಟ್ಟಿದೆ. ಬೆಳೆಯೋದಕ್ಕೆ ನೀರಿಲ್ಲ, ಸ್ಥಳೀಯವಾಗಿ ಕೈ ತುಂಬ ಉದ್ಯೋಗನೂ ಇಲ್ಲ. ಹಾಗಾಗಿ ಏನು ಮಾಡಿಬಿಡ್ತಾರೆ, ಮಕ್ಕಳು ಮರಿ ಸಮೇತ ಮನೆ ಸಾಮಗ್ರಿ ಮೂಟೆ ಕಟ್ಕೊಂಡ್ಬಿಟ್ಟು ಜನ ಗುಳೆ ಆರಂಭಿಸ್ಬಿಟ್ಟಿದ್ದಾರೆ. ರಂಜಿತ್, ನಾನು ನಿನ್ನೆ ಏನು ನಿಮ್ಮ ಪ್ರಾಬ್ಲಮ್ಗೆ ಹೋದಾಗಲೂ ಕೂಡ ಒಂದಷ್ಟು ಜನ ಉತ್ತರ ಕರ್ನಾಟಕ ಭಾಗದಿಂದ ಬಂದಿದ್ದಾರೆ. ಇಲ್ಲಿ 10,000, 8,000, 6,000ಕ್ಕೆ ಕೆಲಸ ಮಾಡ್ತಿದ್ದಾರೆ. ಯಾಕೆ ನಿಮ್ಮೂರಲ್ಲಿ ಆಸ್ತಿ ಇಲ್ವಾ ಅಂತ ಕೇಳಿದ್ರೆ, ಆಸ್ತಿ ಇದೆ, 2 ಎಕರೆ ಇದೆ, 3 ಎಕರೆ ಇದೆ, ಆದರೆ ಮಳೆ ಇಲ್ಲ, ಬರ, ಅಲ್ಲಿ ಏನು ನಮ್ಮ ಬದುಕಿಲ್ಲ ಅಂತ ಹೇಳ್ತಾರೆ. ಸೊ ಎಷ್ಟು ಒಂದು ಪರಿಣಾಮಕಾರಿ ಅಂತಂದರೆ, ಈಗ ನೋಡಿ, ಸರ್ಕಾರ ಇದ್ರ ಬಗ್ಗೆ ಯಾವ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಒಂದಷ್ಟು ತಾಂಡಾಗಳು, ಒಂದಷ್ಟು ಸಮುದಾಯ, ಒಂದಷ್ಟು ಪ್ರತಿಯೊಬ್ಬರೂ ಕೂಡ ಎಲ್ಲರೂ ಗುಳೆ ಹೊರಡೋದಕ್ಕೆ ಮುಂದಾಗ್ಬಿಟ್ಟಿದ್ದಾರೆ, ಹೋಗ್ತಾನೂ ಇದ್ದಾರೆ ಕೂಡ. ಸೊ ಇವತ್ತು ಅದೇ ನಮ್ಮ ಕ್ಯಾಂಪೇನ್. ಆ್ಯಕ್ಚುಲಿ ಅದರ ಗ್ರೌಂಡ್ ರಿಪೋರ್ಟ್ ಹೇಗಿದೆ ಎಲ್ಲವನ್ನು ಕೂಡ ಚರ್ಚೆ ಮಾಡ್ತಾ ಹೋಗೋಣ ಈ ಒಂದು ಸ್ಟೋರಿ ಬಳಿಕ. ಗ್ರಾಮೀಣ ಕಾರ್ಮಿಕರ ಬದುಕಿಗೆ ಬರದ ಬರೆ, ರಾತ್ರೋರಾತ್ರಿ ಸಾವಿರಾರು ಜನರ ಗುಳೆ, ಲಾರಿಗಳಲ್ಲಿ ಬದುಕು ಹೊತ್ತೊಯ್ಯುತ್ತಿರುವ ಬಂಜಾರರು. ನಮಗೇನು ತೊಂದರೆ ಆಗ್ತಾ ಇದೆ ಅಂದರೆ, ಸರ್ಕಾರಗಳು ಬರ್ತಾ ಇದೆ, ಹೋಗ್ತಾ ಇದೆ, ಯಾವ ಸರ್ಕಾರನೂ ಕೂಡ ನಮ್ಮನ್ನು ಗುಳೆ ಹೋಗೋಕ್ಕೆ ತಪ್ಪಿಸೋಕೆ ಆಗ್ತಾ ಇಲ್ಲ. ಆಮೇಲೆ 1857ರ ಟ್ರೈಬಲ್ ಆ್ಯಕ್ಟಲ್ಲಿ ಬ್ರಿಟಿಷರು ನಮ್ಮನ್ನೇನು ದೇಶದಿಂದ ಹೊರಗಡೆ ಇಟ್ಟು, ಕಳ್ಳರು ಕಾಕರು ಅಂತ ಹೇಳ್ಬಿಟ್ಟು ದೇಶದಿಂದ ಹೊರಗಡೆ ಇಟ್ಟಿದ್ರು, ಅಂದಿನಿಂದ ಇಂದಿನವರೆಗೂ ಹಟ್ಟಿ, ಹಾಡಿ, ಲಂಬಾಣಿ ತಾಂಡಗಳಿಗೆ ಈಗಲೂ ಸಹ ನಮ್ಮ ಕಂದಾಯ ಗ್ರಾಮಗಳಾಗಿಲ್ಲ. ಈ ಬಾರಿಯ ಬರದ ದುಷ್ಪರಿಣಾಮಗಳಲ್ಲಿ ಅತ್ಯಂತ ಘೋರವಾದುದೆಂದರೆ ಜನಗಳ ವಲಸೆ. ರಾಜ್ಯದಲ್ಲಿ ಬಡ ಮತ್ತು ಶ್ರಮಿಕ ವರ್ಗ ಗುಳೆ ಹೋಗುವುದು ಹೊಸತಲ್ಲವಾದರೂ ಈ ಬಾರಿ ಬರದ ಪರಿಣಾಮ ವಲಸೆ ಪರಿಸ್ಥಿತಿ ಬಿಗಡಾಯಿಸುವಂತೆ ಮಾಡಿದೆ. ವಿಜಯನಗರ, ಕೊಪ್ಪಳ, ವಿಜಯಪುರ ಭಾಗದಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ರಾಜ್ಯದಲ್ಲಿ ಅತಿ ಹೆಚ್ಚು ವಲಸೆ ಕಂಡು ಬಂದಿದೆ. ವಿಜಯನಗರ ಜಿಲ್ಲೆಗೆ ಸುಮಾರು 145 ತಾಂಡಗಳಿಂದ 70% ಜನ ಗುಳೆ ಹೊರಟಿದ್ದಾರೆ ಎನ್ನಲಾಗಿದೆ. ಇವರನ್ನ ಮೈಸೂರು, ಮಂಡ್ಯ, ಚಿಕ್ಕಮಗಳೂರಿನ ಕಡೆ ಕರೆದೊಯ್ಯಲು ಮಧ್ಯವರ್ತಿಗಳ ಜಾಲವೇ ಇದೆ. ರಾಜ್ಯ ಅಷ್ಟೇ ಅಲ್ಲದೆ ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ, ಗೋವಾ ಸೇರಿದಂತೆ ಹೊರ ರಾಜ್ಯಗಳಿಗೂ ಗುಳೆ ಹೋಗುತ್ತಾರೆ. ಈ ಬಗ್ಗೆ ವಿಜಯನಗರ ಜಿಲ್ಲಾಧಿಕಾರಿ ಮಾಹಿತಿ ಕೊಟ್ಟಿದ್ದು ಹೀಗೆ. ಕೆಲವರೆಲ್ಲ ಇಲ್ಲಿ ನಮ್ಮ ವಿ ಬಿ ಜಿ ರಾಮ್ಜಿ ರವಿ ಕೆಲಸಗಳಿಗೆ ಕೊಡುವಂಥ ಕೂಲಿ ಕಡಿಮೆ, ನಮಗೆಲ್ಲ ಆದರೆ ಶುಗರ್ ಕೇನ್ ಕಟ್ಟಿಂಗ್ ಆಗಿರ್ಬೋದು, ಎಸ್ಟೇಟ್ಗಳಲ್ಲಿ ಜಾಸ್ತಿ ಬರುತ್ತೆ ಅಂತ ಹೋಗ್ತಾ ಇದ್ದಾರೆ. ಸೊ ಆದಷ್ಟು ನಾವು ಇಲ್ಲೇ ಕೆಲಸ ಮಾಡಿ, ಸ್ಟಾರ್ಟ್ ಆಗಿದೆ ನಮ್ಮ ನರೇಗಾ ವರ್ಕ್ ಸ್ಟಾರ್ಟ್ ಆಗಿದೆ. ಸೊ ಇಲ್ಲೇ ತಮ್ಮ ಕೆಲಸವನ್ನು ಹರಿಸ್ಕೊಂಡು ಅವ್ರು ಇಲ್ಲೇ ತಮ್ಮ ಮಕ್ಕಳ ವಿದ್ಯಾಭ್ಯಾಸನೂ ಮುಂದುವರಿಸಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಬಂದಂಥ ಮಾಹಿತಿ ಪ್ರಕಾರ ಕೆಲವರೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಸೊ ಮಕ್ಕಳನ್ನ ಮನೇಲಿ ಹಿರಿಯರಿದ್ದರೆ ಮಕ್ಕಳನ್ನ ಇಲ್ಲೇ ಬಿಟ್ಟು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರು ಒತ್ತು ಕೊಡಬೇಕು. ಈ ಒಂದು ವಾರದಲ್ಲಿ ಸರಾಸರಿ ತಗೊಂಡ್ರು ಕೂಡ ತಾಂಡದ ಜನಗಳು ಒಟ್ಟು ಸರಾಸರಿಯಲ್ಲಿ ಹೇಳೋದಾದರೆ 78ರಷ್ಟು ತಾಂಡ ಜನಗಳು ಖಾಲಿಯಾಗಿರೋದಂತೂ ನೀವು ಕಾಣ್ತಾ ಇದ್ದೀರಿ. ಕಳೆದ ರಾತ್ರಿ 600 ಲಾರಿ 300 ಟ್ರ್ಯಾಕ್ಟ್ರು
ಒಟ್ಟು 4,000 ಜನ ಒಂದೇ ತಾಂಡದಿಂದ ಖಾಲಿ ಆಗಿದ್ದು. ಹಾಗಾಗಿ ಈಗಿನ ಪರಿಸ್ಥಿತಿ ನಮ್ಮೂರಲ್ಲಿ ಒಂದು ಕಾಮಗಾರಿಗಳು ಸಿಗ್ತಾ ಇಲ್ಲ. ಇಲ್ಲಿ ಅಕ್ಕಪಕ್ಕದಲ್ಲಿ ಹೊಸಪೇಟೆ, ಇಲ್ಲಿ ಜಿಂದಾಲ್ ಈ ಮಟ್ಟದಲ್ಲಿ ಫ್ಯಾಕ್ಟ್ರಿಗಳು ಇದ್ದರೂ ಕೂಡ ಯುವಕರಿಗೆ ಸರಿಯಾದ ಕೆಲಸಗಳು ಸಿಗ್ತಾ ಇಲ್ಲ. ವಿಜಯನಗರ ಜಿಲ್ಲೆ ಶ್ರೀಕಂಠಪುರ ತಾಂಡ ಒಂದರಲ್ಲೇ ಕನಿಷ್ಠ 150 ಕುಟುಂಬಗಳು ವಲಸೆ ಹೋಗಿವೆ. ಲಂಬಾಣಿ ತಾಂಡಗಳಲ್ಲಿ ಕನಿಷ್ಠ 3-4 ತಲೆಮಾರುಗಳಿಂದ ಹೀಗೆ ವರ್ಷದಲ್ಲಿ 6ರಿಂದ 8 ತಿಂಗಳು ಗುಳೆ ಹೋಗುವುದು ನಡೆದುಕೊಂಡೇ ಬಂದಿದೆ. 1857ರ ಬ್ರಿಟಿಷರ ಕಾಲದಲ್ಲಿ ನಮ್ಮನ್ನ ಕಂದಾಯ ಗ್ರಾಮಗಳಾಗಿ ಪರಿಗಣಿಸದೆ ಎಸಗಿದ ಅನ್ಯಾಯ ಎಂದಿಗೂ ಮುಂದುವರೆದಿದೆ. ಹಕ್ಕು ಪತ್ರಗಳಿಲ್ಲದೆ ಭೂಮಿಯೂ ಇಲ್ಲ, ಬರದಿಂದಾಗಿ ಕೂಲಿ ಕೆಲಸವೂ ಇಲ್ಲ ಎನ್ನುತ್ತಾರೆ ತಾಂಡಾದ ಜನ. ಹಾಗಾಗಿ ಬೇರೆಡೆಗೆ ಕಬ್ಬು ಕಟಾವಿಗೆ ಹಾಗೂ ಕಟ್ಟಡ ಕಾಮಗಾರಿಗಳಿಗೆ ಕೂಲಿ ಕಾರ್ಮಿಕರಾಗಿ ಹೋಗುತ್ತಾರೆ. ಇದೇ ವೇಳೆ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯಿಂದ ವಲಸೆ ಹೋದ ಅನೇಕರು ಹೊರಗುಳಿಯುವ ಆತಂಕ ಎದುರಾಗಿದೆ. ಬೀದರ್, ಕಲಬುರಗಿ, ಯಾದಗಿರಿ, ವಿಜಯಪುರ ಜಿಲ್ಲೆಗಳಿಂದಲೂ ವಲಸೆ ತೀವ್ರವಾಗಿದೆ. ಬಿತ್ತನೆ ಮಾಡಿ ಮಳೆ ಕೈಕೊಟ್ಟ ಹಿನ್ನೆಲೆ ರಾಯಚೂರಿನ ಹಳ್ಳಿಗಳ ಜನರು ಬಿತ್ತನೆ ಬೀಜ ರಸಗೊಬ್ಬರಕ್ಕೆ ಮಾಡಿದ ಸಾಲ ತೀರಿಸಲು ಕೆಲಸ ಹುಡುಕಿಕೊಂಡು ಗುಳೆ ಹೋಗುತ್ತಿದ್ದಾರೆ. ಇವು ರಿಪಬ್ಲಿಕ್ ಕನ್ನಡದ ಕಣ್ಣಿಗೆ ಬಿದ್ದ ದೃಶ್ಯಗಳು. ಇದರ ಹಲವು ಪಟ್ಟು ರಾಜ್ಯದ ಇತರೆ ಭಾಗಗಳಲ್ಲೂ ಕಾರ್ಮಿಕರ ಗುಳೆ ನಿಶ್ಚಳವಾಗಿದೆ. ಈ ಬಗ್ಗೆ ಕಂದಾಯ ಹಾಗೂ ಗ್ರಾಮೀಣ ಅಭಿವೃದ್ಧಿ ಇಲಾಖೆಗಳು ಇನ್ನಷ್ಟು ಗಂಭೀರವಾಗಿ ದತ್ತಾಂಶ ಸಂಗ್ರಹ ಮಾಡಬೇಕಿದೆ. ಕೇಂದ್ರದ 5,709 ಕೋಟಿ 9,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬರುವ 9 ತಿಂಗಳಲ್ಲಿ ಸುಮಾರು ಅನೇಕ ಗ್ರಾಮೀಣ ಭಾಗದಲ್ಲಿ ಆಸ್ತಿ ನಿರ್ಮಾಣ ಮಾಡುವಂಥದ್ದು, ಬೇಡಿಕೆ ಆಧಾರದ ಮೇಲೆ ಉದ್ಯೋಗ ಕೊಡುವಂಥದ್ದಕ್ಕೆ ಕ್ರಮ ತಗೊಂಡಿದ್ದೇವೆ. ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಕಾರ್ಯಕ್ರಮ ಅನುಷ್ಠಾನ ಮಾಡಬೇಕು ಅಂತ ನಿನ್ನೆ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ನಾನು ಹೇಳಿದ್ದೇನೆ, ನಿಗಾ ಇಕ್ಕಿದ್ದೇವೆ, ಎಲ್ರಿಗೂ ಉದ್ಯೋಗ ಕೊಡ್ತೇವೆ, ಯಾರು ಗುಳೆ ಹೋಗೋದ ರೀತಿಯಲ್ಲಿ ನೋಡಿಕೊಳ್ತೇವೆ. ಈಗಾಗಲೇ ಡೈರೆಕ್ಷನ್ಸ್ ಕೊಟ್ಬಿಟ್ಟಿದ್ದೀವಿ ಎಲ್ಲ ಡಿ ಸಿಗಳಿಗೆ. ನೀವು ಯಾವುದಕ್ಕೂ ವೆಯ್ಟ್ ಮಾಡಬೇಡಿ, ಜನ ಗುಳೆ ಹೋಗ್ತಾರೆ. ಈಗ ಬಾಗಲಕೋಟೆಯಲ್ಲಿ, ವಿಜಯನಗರದಲ್ಲಿ ಅಲ್ಲೆಲ್ಲ ವರದಿಗಳು ಬಂತು, ಈ ಜನ ಊರು ಬಿಡ್ತಾ ಇದ್ದಾರೆ ಅಂತ. ಆ ಊರು ಬಿಡೋದನ್ನು ನಿಲ್ಲಿಸೋದಕ್ಕೋಸ್ಕರ ಈ VBG ರಾಮ್ಜಿ ಪ್ರೋಗ್ರಾಮ್ ಏನಿದೆ ಅದರಲ್ಲಿ ನೀವು ಹಣದ ಕೊರತೆ ಇಲ್ಲ ನಮಗೆ. ಅದಕ್ಕೋಸ್ಕರ ನೀವು ಕೆಲಸಗಳನ್ನು ಪ್ರಾರಂಭ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಿದ್ದೀವಿ. ದೇ ವಿಲ್ ಟೇಕ್ ಅಪ್ ದಿ ವರ್ಕ್. ಜನರು ಗುಳೆ ಹೋಗುವುದನ್ನು ತಪ್ಪಿಸಲು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸ್ಥಳೀಯವಾಗಿ ಜನರಲ್ಲಿ VBG ರಾಮ್ಜಿ ಯೋಜನೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯವನ್ನ ಆರಂಭಿಸಬೇಕು. ಯಾವುದೇ ಕಾರಣಕ್ಕೂ ಜನರು ಕೂಲಿ ಹುಡುಕಿಕೊಂಡು ಗುಳೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಬಾರದು ಅಂತ ಸಿಎಂ ಮಾತು ಬರೀ ಹೇಳಿಕೆಗಷ್ಟೇ ಸೀಮಿತವಾಗಿದೆಯೇ ಅನ್ನೋ ಪ್ರಶ್ನೆ ಎದ್ದಿದೆ. ಪಂಚಾಯತ್ ಮಟ್ಟದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳನ್ನು VBG ರಾಮ್ಜಿ ಅಡಿಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಕೈಗೊಳ್ಳಬೇಕು. ಗ್ರಾಮೀಣ ಕುಟುಂಬಗಳಿಗೆ ಜೀವನೋಪಾಯ ಒದಗಿಸಿಕೊಡುವ ಕಾಮಗಾರಿಗಳನ್ನು ಹೆಚ್ಚಿಸಬೇಕು. 6ನೇ ಗ್ಯಾರಂಟಿಯಾದ ಭೂ ಗ್ಯಾರಂಟಿಯ ಅನುಷ್ಠಾನ ಸರಿಯಾಗಿ ಆಗಬೇಕು ಅಂತ ಸಿಎಂ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದರೂ ಅದು ಗುಳೆ ಪ್ರಮಾಣವನ್ನು ಕಡಿಮೆ ಮಾಡುವಲ್ಲಿ ಯಾವುದೇ ಪರಿಣಾಮ ಬೀರಿಲ್ಲ. ಜನರು ಯಾರು ಒಕ್ಕಲು ಹೋಗಬಾರ್ದು, ಹೊರಗಡೆ ರಾಜ್ಯಗಳಿಗೆ ಇಲ್ಲೇ ಅವ್ರನ್ನ ಕೆಲಸ ಕೂಲಿಗಳನ್ನು ಕೊಟ್ಟು ಇಟ್ಕೊಳ್ಬೇಕು. ಅದಕ್ಕೆ ಅವರು ಬಡವರಿಗೆಲ್ಲ ಯಾರು ಇದ್ದಾರೆ ಅವರೆಲ್ಲ ಅಂತರ್ಜಲ ಹೆಚ್ಚಿಸ್ಕೊಳ್ಳೋಂಥವ್ರು, ಕೃಷಿ ಹೊಂಡ ಮಾಡ್ಕೊಳ್ಳೋಂಥವ್ರು, ಜಮೀನು ಅನುಕೂಲ ಮಾಡ್ಕೊಳ್ಳೋಂಥವ್ರು, ಮನೆಗಳು ಕಟ್ಕೊಳ್ಳೋಂಥವ್ರು, ಚೆಕ್ ಡ್ಯಾಮ್ ಮಾಡ್ಕೊಳ್ಳೋಂಥವ್ರು ಮತ್ತು ಕಮ್ಯುನಿಟಿ ಡೆವಲಪ್ಮೆಂಟ್ಸ್ ಏನೇನು ಮಾಡೋಕ್ಕಾಗ್ತದೆ ಅದಕ್ಕೆಲ್ಲ ಗ್ರಾಮ ಸಭೆಗಳನ್ನು ಮಾಡಿ ಆ ಡಿಸಿಷನ್ ತೆಗೆದುಕೊಳ್ಳಿ ಅಂತ ನಾನು ಹೇಳಿದ್ದೇನೆ. ವಲಸೆಯಿಂದಾಗಿ ಮಕ್ಕಳ ಶಿಕ್ಷಣ ಕುಂಠಿತವಾಗುತ್ತಿದೆ. ಇನ್ನು ಸುತ್ತಮುತ್ತ ಹೆಚ್ಚಿನ ಕೈಗಾರಿಕೆಗಳೂ ಇಲ್ಲ. ಇರುವ ಕೆಲ ಕೈಗಾರಿಕೆಗಳಲ್ಲೂ ಸ್ಥಳೀಯರಿಗೆ ಕೆಲಸಗಳಿಲ್ಲ. ಹೀಗಾಗಿ ಸಾವಿರಾರು ಮಂದಿ ರಾತ್ರೋರಾತ್ರಿ ಲಾರಿಗಳನ್ನ ಹತ್ತಿ ಗುಳೆ ಹೋಗುತ್ತಿದ್ದಾರೆ. ಒಟ್ಟಿನಲ್ಲಿ ವಲಸೆ ತಡೆಗೆ ಸರ್ಕಾರ ಕೈಗೊಳ್ಳುತ್ತಿರುವ ಕ್ರಮಗಳು ಯಾವ ಮೂಲೆಗೂ ಸಾಲದಾಗಿವೆ ಎಂಬುದು ಗ್ರಾಮೀಣ ಜನರ ಅಳಲು. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ. ವೀಕ್ಷಕರೇ ನೋಡಿ, ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ಯೇಯ ವಾಕ್ಯ, ಜನರ ಧ್ವನಿ. ಆಯಿತಾ? ನೀವು ಏನು ಬೇಕಾದರೂ ಘೋಷಣೆಗಳನ್ನ ಕೂಗ್ಬೋದು, ನೀವು ಏನು ಬೇಕಾದರೂ ಹೇಳ್ಬೋದು. ಆದರೆ ಬಡವರ ಪರವಾಗಿ, ರೈತರ ಪರವಾಗಿ, ಈ ರೀತಿಯ ಸಮಸ್ಯೆ ಪರವಾಗಿ ರಿಪಬ್ಲಿಕ್ ಕನ್ನಡ ಯಾವತ್ತೂ ಮಾತನಾಡೇ ಆಡುತ್ತೆ. ಇದಕ್ಕೆ ಯಾವುದೇ ರೀತಿ ಪಕ್ಷ ಇಲ್ಲ, ಯಾವುದೇ ರೀತಿ ಧರ್ಮನೂ ಇಲ್ಲ, ಜಾತಿ ಇಲ್ಲ, ಯಾವುದೇ ಭೇದ ಭಾವಗಳು ಇಲ್ಲ. ಎಲ್ಲರ ಧ್ವನಿಯಾಗಿ ರಿಪಬ್ಲಿಕ್ ಕನ್ನಡ ಎಲ್ರಿಗೂ, ಪ್ರತಿಯೊಬ್ಬ ಜನರಿಗೂ
ಅವರ ಅಭಿಪ್ರಾಯವನ್ನು ಹಂಚ್ಕೊಳ್ಳೋದಕ್ಕೆ ಅಂತ ಒಂದು ಮುಕ್ತ ವೇದಿಕೆಯನ್ನು ಕಲ್ಪಿಸ್ಕೊಡ್ತಾ ಇದೆ ಅಂದರೆ ಅದು ರಿಪಬ್ಲಿಕ್ ಕನ್ನಡ ಮಾತ್ರ. ಕೇವಲ ಇಲ್ಲಿ ಕೂತ್ಕೊಂಡು ನಾವು ಮಾತಾಡಲ್ಲ, ನೀವು ಕೂಡ ಮಾತನಾಡಬೇಕು, ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಬೇಕು, ನೀವು ಕೂಡ ನಿಮಗೆ ಏನು ಅನಿಸುತ್ತೆ ಅದನ್ನು ಹೇಳಬೇಕು. ಸೊ ಅದಕ್ಕಾಗಿ ರಿಪಬ್ಲಿಕ್ ಕನ್ನಡ ಎಲ್ಲ ಆಲ್ ಲೈನ್ಸ್ ಓಪನ್ ಆಗಿದೆ, ಕಾಲಿಂಗ್ ನಂಬರ್ ಇದೆ, ಜೊತೆಗೆ ವಾಟ್ಸಪ್ ನಂಬರ್ ಇದೆ, ಆಮೇಲೆ ಎಕ್ಸ್ ಖಾತೆಯ ಲಿಂಕ್ ಕೂಡ ಇದೆ. ನೀವು ಎಲ್ಲಿ ಬೇಕಾದ್ರೂ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಈಗ ಕಾಲ್ ಮಾಡಿ ಕೂಡ ನೀವು ಮಾತನಾಡ್ಬೋದು. ಜನ ಗುಳೆ ಹೋಗ್ತಾ ಇದ್ದಾರಲ್ಲ, ಇದನ್ನು ತಪ್ಪಿಸೋದಕ್ಕೆ ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕು? ರಾಜ್ಯವನ್ನು ಬರ ಆವರಿಸ್ತಾ ಇದೆಯಲ್ಲ, ಸೊ ಹಾಗಾಗಿ ಇದೆಲ್ಲವನ್ನು ಕೂಡ ನಿವಾರಣೆ ಮಾಡಿ ಅವರಿಗೆ ಅವರೂರಲ್ಲೇ ಅನುಕೂಲ ಮಾಡಿಕೊಡೋದಕ್ಕೆ, ಅವರ ಬದುಕು ಅವರ ಭವಣೆ ನಡೆಯೋದಕ್ಕೆ ರಾಜ್ಯ ಸರ್ಕಾರದಿಂದ ಏನೆಲ್ಲ ಕ್ರಮ ಆಗಬೇಕು, ನಿಮಗೇನನ್ಸುತ್ತೆ ನೀವು ಕೂಡ ಮಾತನಾಡ್ಬೋದು. ನೋಡಿ ದಿವಿತ್, ನೀವು ಹೇಳ್ದಂಗೆ ಜನ ಇವತ್ತು ಕೃಷಿ ಚಟುವಟಿಕೆಗಳೆಲ್ಲವೂ ಕೂಡ ನಿಂತು ಹೋಗಿದೆ. ಮಳೆ ಇಲ್ಲದೆ ಬರ ಆವರಿಸಿಕೊಂಡಿರೋದ್ರಿಂದಾಗಿ ಕೃಷಿ ಚಟುವಟಿಕೆಗಳು ನಿಂತು ಹೋಗಿ ತಮ್ಮ ತಮ್ಮ ಊರಲ್ಲಿ ಮನೆ ಜಮೀನು ಎಲ್ಲ ಇದ್ದು ಕೂಡ ಗಂಟು ಮೂಟೆ ಕಟ್ಕೊಂಡು ಇವತ್ತು ಬೆಂಗಳೂರಿನಂತ ಬೇರೆ ಬೇರೆ ಊರುಗಳಿಗೆ ಇವತ್ತು ಜನ ಗುಳೆ ಹೋಗುವಂತ ಪರಿಸ್ಥಿತಿ ಇದೆ. ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ನೀವು ಕೂಡ ದಿವಿತ್ ಹೇಳಿದಾಗೆ ಕರೆ ಮಾಡಿ ಮಾತಾಡ್ಬೋದು. ಏನು ಮಾಡ್ಬೋದು ಗುಳೆ ಹೋಗದ ಹಾಗೆ, ಜನ ಏನು ಮಾಡ್ಬೋದು, ಸರ್ಕಾರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಾವು ಅಭಿಪ್ರಾಯ ತಿಳಿಸಿ. ವೆಂಕಟೇಶ್ ನಾಯಕ್ ಅನ್ನೋರು ಕರೆ ಮಾಡಿದ್ದಾರೆ ವಿಜಯನಗರದಿಂದ. ನಮಸ್ಕಾರ ವೆಂಕಟೇಶ್ ಅವರೇ. ಹೇಳಿ, ಭೀಕರ ಬರ, ಜನ ಎಲ್ಲ ಊರು ಬಿಟ್ಟು ಮತ್ತೊಂದು ಊರಿಗೆ ಹೋಗ್ತಾ ಇದ್ದಾರೆ ಉದ್ಯೋಗ ಹುಡ್ಕೊಂಡು. ಇಂಥ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡಬೇಕು? ಗುಳೆ ತಪ್ಪಿಸೋದಕ್ಕೆ ಸರ್ಕಾರ ಈ ಕ್ಷಣಕ್ಕೆ ಈ ಸಂದರ್ಭಕ್ಕೆ ಏನು ಮಾಡಬೇಕು ಅಂತ ಅನ್ಸುತ್ತೆ ತಮಗೆ? ಸರ್, ನಿಜವಾಗ್ಲೂ ಕೂಡ ಒಳ್ಳೆ ಕ್ವಶನ್. ನಮ್ಮ ಲಂಬಾಣಿಗಳಿಗೆ ಇದು ಮೂಲತಃ ಗುಳೆ ಹೋಗುವಂತದ್ದು ಶಾಪ್ ನಾವು. ಕಾರಣ ಇಷ್ಟೇ, ಪ್ರತಿ ವರ್ಷನೂ ನಾವು ಗುಳೆ ಹುಡ್ತಾನೆ ಇರ್ತೀವಿ. ಬರೋ ಎಲ್ಲಾ ಸರ್ಕಾರಗಳು ನಮ್ಮ ಮನವಿ ಇಡ್ತಾನೆ ಇರ್ತೀವಿ, ನನಗೆ ಗುಳೆ ತಪ್ಪಿಸಿ, ನಮ್ಮ ಕೆಲಸ ಕೊಡಿ, ನಾವು ಇಲ್ಲೇ ಇರ್ತೀವಿ, ನಮ್ಮ ಶಿಕ್ಷಣ ಕುಂಠಿತವಾಗದಿರಲಿ, ನಮಗೆಲ್ಲ ಒಳ್ಳೆ ಉದ್ಯೋಗ ಖಾತ್ರಿ ಕೆಲಸಗಳು ಯಾವ್ದು ಇಲ್ಲ. ಅದು ಕೇವಲ ಹೇಳಲಿಕ್ಕೆ, ಅದು ಕೇವಲ ಕೆಲವರಿಗೆ ಆಗ್ತಾ ಇದೆ ಸರ್. ನಮಗೆ ಪತ್ರಗಳು ಇದುವರೆಗೂ 1857 ಟ್ರೈಬಲ್ ಆಕ್ಟ್ ಅಡಿ ಏನ್ ಬ್ರಿಟಿಷರು ನಮಗೆ ಹಟ್ಟಿ ಹಾಡಿ ಲಂಬಾಣಿ ತಾಂಡಗಳು ಎರಡೆ ತಬ್ಬಿ ಅಲ್ಲಿಂದ ಇಲ್ಲಿವರೆಗೂ ಈವರೆಗೂ ನಮ್ಗೆ ಇಲ್ಲಿವರೆಗೂ ಹಕ್ಕುಪತ್ರಗಳು. ಆಮೇಲೆ ದುಡಿಯಲಿಕ್ಕೆ ಸರಿಯಾದ ಕೂಲಿ ಇಲ್ಲ. ಆಮೇಲೆ ನಮ್ಮ ಮಕ್ಕಳನ್ನ ಓದಿಸ್ ಯಾವ ಶಿಕ್ಷಣದ ಒಂದು ಇದು ಸವಲತ್ತುಗಳಿಲ್ಲ. ಮೇಲಾಗಿ ನಮ್ಗೆ ರೋಸ್ಟರ್ ತಿಂದು ತಂದು ನಮಗೆ ಎಲ್ಲದನ್ನು 3ನೇ ಪ್ರವರ್ಗಕ್ಕೆ ಸೇರಿ ನಮಗೆ ಯಾವ ಯಾವುದೇ ನವೋದಯ ಮುರಾರ್ಜಿ ಶಾಲೆಗಳು ಸಿಕ್ಕಿಲ್ಲ. ಹಾಗಾಗಿ ನಮ್ಮ ಮಕ್ಕಳಿಗೆ ಎಷ್ಟು ಈ ವರ್ಷ ಹೇಗೆ ತುಂಬಾ ಹಿಂಸೆ ಆಗಿದೆ ಸರ್. ನಮಗೆ ತುತ್ತಿನ ಚೀಲ ನಾವು ಹೇಗಾದ್ರೂ ತುಂಬ್ಕೋಬಹುದು, ಆದ್ರೆ ಶಿಕ್ಷಣದ ಕೊರತೆ ಇದೆಯಲ್ಲ ಅದು ನಮಗೆ ಮಾರಕವಾಗಿದೆ ಸರ್. ದೇಶ ಹೌದು ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಾಯಕ್ ಅವರೇ. ಶಿವಕುಮಾರ್ ಅವರು ಕರೆ ಮಾಡಿದ್ದಾರೆ, ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಶಿವಕುಮಾರ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಏನು ಹೇಳೋದಕ್ಕೆ ಬಯಸ್ತೀರಿ ಶಿವಕುಮಾರ್ ಅವರೇ? ನೋಡಿ, ನಾವು ಇದನ್ನೂ ಕೂಡ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀವಿ, ಇಂಚಿಂಚು ಜನರ ಸಮಸ್ಯೆಯನ್ನು ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀವಿ. ಸರ್ಕಾರ ಏನು ಮಾಡಬೇಕು ಸರ್? ಖಂಡಿತ ಈ ಜನರ ಕಷ್ಟ ಯಾವಾಗ ತೀರುತ್ತೋ ಗೊತ್ತಿಲ್ಲ, ಆದ್ರೆ ಸರ್ಕಾರಗಳು ಏನ್ ಬರ್ತಾ ಇದಾವೆ ಹೋಗ್ತಿದಾವೆ, ಈ ಜನರ ಕಷ್ಟನ ಯಾವತ್ತೂ ಕೇಳೇ ಇಲ್ಲ. ಇಲ್ಲಿ ಗುಳೆ ಏನಿದೆಯಲ್ಲ ಸರ್, ಇದು ಇವತ್ತಿಂದ ಅಲ್ಲ, ಕಳೆದ 30-40 ವರ್ಷದಿಂದಾನೇ ಗುಳೆ ಹೋಗ್ತಿದ್ದಾರೆ. ಅದ್ರಲ್ಲೂ ಸರ್ಕಾರಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ, ಇವರು ಅಭಿವೃದ್ಧಿ ಹೊಂದ್ಬಿಟ್ರು, ಇವ್ರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಕಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಏನು ವಿಜುವಲ್ಸ್ ಎಲ್ಲ ತೋರಿಸಿ ನಮ್ಮನ್ನ ಇಂಟರ್ನಲ್ ರಿಸರ್ವೇಶನ್ ಸಿ ಗ್ರೂಪ್ ಅಲ್ಲಿ ಹಾಕ್ಬಿಟ್ರು. ಇನ್ನು ಇವತ್ತು ಮಕ್ಕಳಿಗೆ ಶಾಲೆಗೆ ಒಂದು ಸೀಟ್ ಕೂಡ ಸಿಗ್ತಾ ಇಲ್ಲ ಸರ್. ಇವತ್ತಿನ ಪರಿಸ್ಥಿತಿನ ತಾವು ನೋಡೋದಾದ್ರೆ ನನ್ನ ಹತ್ರ ಲೀಸ್ಟ್ ಇದಾವೆ ಕೆಲವೊಂದು. ನಾನು ಸಾವಿರಾರು ಬಾರಿ ನಾನು ಬಹಳ ಮಾಧ್ಯಮಗಳನ್ನ ಹೇಳಿದೀನಿ, ತಹಸೀಲ್ದಾರ್ ಅವ್ರ ಗಮನಕ್ಕೆ ತಂದಿದ್ದೀನಿ. 88-92 ಮಾರ್ಕ್ಸ್ ತಗೊಂಡ್ರು ಕೂಡ ಒಂದು ಸ್ಕೂಲಲ್ಲಿ ಸೀಟ್ ಸಿಗೋದಿಲ್ಲ ಒಂದು ನಮ್ಮ ಬಂಜಾರ ಮಗುಗೆ. ಇಂಥ ಪರಿಸ್ಥಿತಿಯಲ್ಲಿ ಇದಾವ ಸರ್. ಆದ್ರೆ ಈ ಗೂಳೆನ ಅಲ್ಲಿ ಸ್ಥಳೀಯವಾಗಿ ಕಾರ್ಖಾನೆಗಳಿದಾವೆ, ಅಲ್ಲಿ ಲೋಕಲ್ ಅವರಿಗೆ ಕೆಲಸನೇ ಕೊಡೋದಿಲ್ಲ, ಅದ್ರ ಜೊತೆ ಯಾರು ಮಾತಾಡ್ತಾ ಇಲ್ಲ. ಸರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಸರ್, ಕೇಳಿಸ್ತಿದೆ ಸರ್. ಅದೇ ಸರ್, ಅಲ್ಲಿ ಸ್ಥಳೀಯವಾಗಿ ಕಾರ್ಖಾನೆಗಳಿದಾವೆ, ಅಲ್ಲಿ ಲೋಕಲ್ ಮಾಡಿ ತಗೊಳಲ್ಲ, ಬೇರೆ ರಾಜ್ಯದಿಂದ ಕರೆಸ್ತಾರೆ, ಅವ್ರನ್ನ 5,000ಕ್ಕೋ 10,000ಕ್ಕೋ ಇಟ್ಕೊಂತಾರೆ. ನಾವುಗಳು ಹೋದ್ರೆ ಇಲ್ಲಿ ಇವ್ರ ಸ್ಯಾಲ್ರಿ ಜಾಸ್ತಿ ಕೊಡಕ್ಕಾಗತ್ತಂತೇಳಿ ಸ್ಥಳೀಯವ್ರಿಗೆ ಕೆಲಸ ತಗೋದಿಲ್ಲ. ಮತ್ತೆ ಅಲ್ಲಿ ಪ್ರಭಾವ ವ್ಯಕ್ತಿಗಳು ಯಾರು ಹೇಳ್ತಾರೆ ಅವ್ರು ಹೇಳೋದ್ರನ್ನೇ ಕೆಲಸಕ್ಕೆ ತಗೊಳ್ಳೋದು, ಇಂಥವು ತುಂಬಾ ನಡೀತಾ ಇದೆ. ಹಿಂಗಾಗಬಾರ್ದು ಅನ್ನೋದು ಶಿವಕುಮಾರ್ ಅವರೇ.
ಥ್ಯಾಂಕ್ ಯು ನಮ್ಮ ಜೊತೆ ತಾವು ಮಾತಾಡೋದಕ್ಕೆ. ಈಶಾ ಪ್ರಭು ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಈಶಾ ಪ್ರಭು ಅವರೇ. ಸರ್ ನಮಸ್ಕಾರ ಸರ್. ನಮಸ್ಕಾರ. ತಾವು ಬಳ್ಳಾರಿಯಿಂದ ಕರೆ ಮಾಡಿದ್ದೀರಿ. ಹೌದು ಸರ್, ಹೌದು. ಹೇಳಿ, ಬಳ್ಳಾರಿಯಲ್ಲಿ ಬರದ ಪರಿಸ್ಥಿತಿ ಇದೆ, ಜನ ಎಲ್ಲ ಗುಳೆ ಹೋಗ್ತಾ ಇದ್ದಾರಾ? ತಾವು ಉತ್ತರ ಕರ್ನಾಟಕದ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಇದೆ ಸರ್ ಅದು. ಹೌದು. ಹೀಗಾಗಿ ನಮ್ಮಲ್ಲಿ ಜಿಂದಾಲ್ ಅಂತ ಒಂದು ಕಂಪ್ನಿ ಇದೆ, ಹಾ ಐರನ್ ಉತ್ಪಾದನೆ ಮಾಡುವಂತ ಕಂಪ್ನಿ ಇದೆ ಸರ್ ನಮ್ಮಲ್ಲಿ. ಸರಿ. ಆದ್ರೆ ಅಲ್ಲಿ ಏನ್ ನಡೀತಿದೆ ಅಂದ್ರೆ ನಮ್ಮ ಭಾಗದ ಜನಗಳಿಗೆ ಹಾಗೂ ಯುವಕರಿಗೆ ಕೆಲಸ ಇಲ್ಲ. ಅದು ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಬೇರೆ ಹೊರ ರಾಜ್ಯಗಳಿಂದ ಕಡಿಮೆ ಸ್ಯಾಲರಿಗೆ ಅವ್ರನ್ನ ಕರ್ಸ್ಕೊಂಡು ಕೆಲಸ ಕೊಡೋ ಒಂದು ವ್ಯವಸ್ಥೆ ಆಗ್ತಿದೆ ಸರ್ ಅದು. ನಾನು ಸರ್ಕಾರಕ್ಕೆ ಏನ್ ಮನವಿ ಮಾಡ್ತೇನೆ ಅಂದ್ರೆ, ನಮ್ಮ ಭಾಗದಲ್ಲೂ IT-BT ಕಂಪ್ನಿಗಳನ್ನ ತಗೊಂಡ್ಬಂದು ಇಲ್ಲೊಂದು ಡೆವಲಪ್ ಮಾಡಲು ಒಂದು ಮನವಿ ಮಾಡ್ಕೊಳ್ತಿದ್ದೇನೆ ಸರ್ ಅವ್ರಿಗೆ. ನಾವು ಗುಳೆ ಹೋಗೋದ್ ತಪ್ಪಿಸ್ಬೇಕಂದ್ರೆ ಇಲ್ಲಿನ ಯುವಕರಿಗೆ ಕೆಲಸ ಕೊಟ್ಟರೆ ಗುಳೆ ಹೋಗಕ್ ಚಾನ್ಸ್ ಇಲ್ಲ ಸರ್. ಕರೆಕ್ಟ್ ಕರೆಕ್ಟ್. ನಮ್ಮ ಮಕ್ಕಳಲ್ಲಿ ವಿದ್ಯಾಭ್ಯಾಸನೇ ಕುಂಠಿತವಾಗ್ತಿದೆ. ಬೀದರ್, ಗುಲ್ಬರ್ಗ ಎಲ್ಲ ಇರ್ಬೋದು ಸರ್. ನಮ್ಮಲ್ಲಿ ಕೂಡ ಬಹಳಷ್ಟು ರಾಜಕೀಯ ವ್ಯಕ್ತಿಗಳು ಇದ್ದಾರೆ, ಅವರು ಬುದ್ಧಿವಂತರು. ಅವ್ರು ಹೋಗಿ ಬೆಂಗಳೂರಲ್ಲಿ ಕೂತ್ಬಿಟ್ರೆ ಇಲ್ಲಿ ಗೆದ್ದೋಗಿ ಅದಕ್ಕೆ ಏನು ಉತ್ತರ ಕೊಡಕ್ ಆಗ್ತಾ ಇಲ್ಲ ಸರ್ ಈಗ. ಹೌದು ಹೌದು. ಅವರು ಒಂದ್ ಸ್ವಲ್ಪ ಇಲ್ಲಿ ಡೆವಲಪ್ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತೇಳಿ ನಿಮ್ಮ ಮೂಲಕ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಿದ್ದೇವೆ ಸರ್. ಥ್ಯಾಂಕ್ ಯು ಈಶ್ವರ ಪ್ರಭು ಅವರೇ, ನಮ್ಮ ಜೊತೆಲಿ ತಾವು ಮಾತಾಡಿದ್ದಕ್ಕೆ. ನೋಡಿ, ರಾಜ್ಯದಲ್ಲಿಯೇ ಅತಿ ಹೆಚ್ಚು ಲಂಬಾಣಿ ಜನಾಂಗ ವಾಸಿಸುವಂಥ ಜಿಲ್ಲೆ ಅಂದರೆ ಅದು ವಿಜಯಪುರ. ಅದಕ್ಕೆ ಅಲ್ಲಿಂದನೇ ಕರೆಗಳು ಬರ್ತಾ ಇದೆ. ಆದರೆ ಉದ್ಯೋಗ ಅರಸಿ ಸಾವಿರಾರು ಕುಟುಂಬಗಳು ಮಹಾರಾಷ್ಟ್ರ, ಗೋವಾ ಸೇರಿದಂತೆ ವಿವಿಧ ರಾಜ್ಯಗಳಿಗೆ ಗುಳೆ ಹೋಗಿ ಇದೇ ವೇಳೆ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ SIR ಈ ಪ್ರಕ್ರಿಯೆಯಿಂದ ವಲಸೆ ಹೋದ ಅನೇಕರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಆತಂಕ ಕೂಡ ಎದುರಾಗಿದೆ. ಹೀಗಾಗಿ ಯಾವುದೇ ಅರ್ಹ ಮತದಾರ ಮತದಾನ ಹಕ್ಕು ಕಳೆದುಕೊಳ್ಳದಂತೆ ಚುನಾವಣಾ ಆಯೋಗ ಹಾಗೂ ಜಿಲ್ಲಾಡಳಿತ ವಿಶೇಷ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸಮಾಜದ ಮುಖಂಡರು ಆಗ್ರಹಿಸಿದ್ದಾರೆ. ಆ ಕುರಿತ ಒಂದು ಸ್ಟೋರಿ ಇದೆ, ನೋಡೋಣ. SIR ಮೇಲೂ ಬರದ ಬರೆ, ಮತದಾರರ ಪಟ್ಟಿಗೆ ಗುಳೆ ಸವಾಲು. ಹೌದು, ಭೀಕರ ಬರ ಎದುರಾಗಿರೋದು ಈಗ SIR ಮೇಲೂ ಪರಿಣಾಮ ಬೀರಿದೆ. ಅರ್ಹ ಮತದಾರರನ್ನ ಗುರುತಿಸಿ ಪಟ್ಟಿಯನ್ನ ಪರಿಷ್ಕರಿಸುವ ಪ್ರಕ್ರಿಯೆ ಅರ್ಧ ಅವಧಿ ಮುಗಿದಿದೆ. ಇನ್ನು ಉಳಿದಿರೋದು 2 ವಾರ ಮಾತ್ರ. ಆದರೆ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯದವರು ವಲಸೆ ಹೋಗ್ತಾ ಇರೋದು ಇಡೀ ಪ್ರಕ್ರಿಯೆಗೆ ಸವಾಲು ಅನ್ನೋದು ಸಮಾಜದ ಮುಖಂಡರ ಕಳವಳವಾಗಿದೆ. ಬಂಜಾರ, ಶಿಳ್ಳೆಕ್ಯಾತ, ಸುಡುಗಾಡು ಸಿದ್ದರು, ಕೋರಮ, ಕುರುಬ ಸೇರಿದಂತೆ ಹಲವು ಅಲೆಮಾರಿ ಸಮುದಾಯಗಳ ಜನರು ಉದ್ಯೋಗ ಅರಸಿ ಗುಳೆ ಹೋಗ್ತಾರೆ. ವರ್ಷದಲ್ಲಿ ಹಲವು ತಿಂಗಳು ಬೇರೆ ರಾಜ್ಯಗಳಲ್ಲಿ ಅವರಿರ್ತಾರೆ. ಇಂಥ ಕುಟುಂಬಗಳನ್ನ ಗುರುತಿಸಿ ಮತದಾರರ ಪಟ್ಟಿಯಲ್ಲಿ ಉಳಿಸಿಕೊಳ್ಳಲು ಯಾವುದೇ ವಿಶೇಷ ವ್ಯವಸ್ಥೆ ಇಲ್ಲ ಅನ್ನೋ ಅಸಮಾಧಾನ ಮುಖಂಡರದ್ದು. ಅಲೆಮಾರಿ ಸಮಾಜಕ್ಕೆ ಅತ್ಯಂತ ದೊಡ್ಡ ಪಟ್ಟು ಬೀಳುವಂತಹ ಒಂದು ಭಯ ನಮ್ಮಲ್ಲಿ ಕಾಡ್ತಾ ಇದೆ. ವಿಶೇಷವಾಗಿ ಜಗತ್ತಿನಲ್ಲಿ ಅತಿ ದೊಡ್ಡ ಅಲೆಮಾರಿ ಸಮಾಜ ಅಂತಹ ಬಂಜಾರ ಸಮಾಜ ತನ್ನ ಹೊಟ್ಟೆಪಾಡಿಗಾಗಿ ಗುಳೆ ಹೋಗೋದು ಸರ್ವೇ ಸಾಮಾನ್ಯವಾಗಿದೆ. ಈ ನಿಟ್ಟಿನಲ್ಲಿ ವಿಶೇಷವಾದ ಮುತುವರ್ಜಿಯನ್ನು ವಹಿಸಿ ಗುಳೆ ಹೋದಂತಹ ಬಂಜಾರ ಸಮಾಜ ಇರುವುದು ಇವರೆಲ್ಲರನ್ನ ಗುರಿಯಾಗಿಸಿಕೊಂಡು ಒಂದು ವಿಶೇಷವಾದ ಒಂದು ತಂಡವನ್ನು ರಚನೆ ಮಾಡಿ ಗುಳೆ ಹೋದಂತಹ ಈ ಸಮಾಜದ ಪ್ರತಿಯೊಬ್ಬ ಮತದಾರರು ಕೂಡ SIR ಪ್ರಕ್ರಿಯೆಯಲ್ಲಿ ಒಳಪಡಿಸಿಕೊಂಡು ಅವರಿಗೆ ಮತದಾನ ಹಕ್ಕನ್ನು ಉಳಿಸಿ, ಒಮ್ಮೆ ಗುಳೆ ಹೋದ ಕುಟುಂಬಗಳು 2 ತಿಂಗಳುಗಳಿಂದ 6 ತಿಂಗಳು ತನಕ ತಮ್ಮ ಊರಿಗೆ ಮರಳುವುದೇ ಇಲ್ಲ. ಹೀಗಾಗಿ ಸಾವಿರಾರು ಅರ್ಹ ಮತದಾರರು ಪಟ್ಟಿಯಿಂದ ಕೈತಪ್ಪುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ವಲಸೆ ಹೋದ ಮತದಾರರನ್ನ ಗುರುತಿಸಲು ವಿಶೇಷ ಅಭಿಯಾನ ನಡೆಸಬೇಕು ಅಂತ ಚುನಾವಣಾ ಆಯೋಗಕ್ಕೆ ಒತ್ತಾಯಿಸಿದ್ದಾರೆ. ಬಿಎಲ್ಒಗಳು ಮನೆಗಳಿಗೆ ಬಂದಾಗ ಕೀಲಿ ಹಾಕಿರುತ್ತಾರೆ. ಸೊ ಅವಾಗ SIR ದಿಂದ ನಮ್ಮ ಜನ ವಂಚಿತರಾಗಬಹುದು. ಹಾಗಾಗಿ ಏನು ಸರ್ಕಾರ ಇದೊಂದು ಯೋಜನೆಯನ್ನು ಕೈಗೊಂಡಿದೆ, ಅದು ಪ್ರತಿಯೊಂದು ಒಬ್ಬರು ನಮ್ಮ ಜನನೂ ಆಗಲಿ ಬೇರೆ ಜನಾಂಗ ಆಗಲಿ ಒಬ್ಬರು ಈ ಒಂದು SIR ಇಂದ ವಂಚಿತರಾಗಬಾರ್ದು, ಹಾಗೆ ನಡೆದುಕೊಳ್ಬೇಕು. ದಿನ ಎಕ್ಸ್ಟೆಂಡ್ ಮಾಡಿದ್ರು ಕೂಡ ಪರವಾಗಿಲ್ಲ, ಆದರೆ ಎಲ್ರಿಗೂ ಈ ಒಂದು ಮ್ಯಾಪಿಂಗ್ ಒಳಗೆ ಎಲ್ಲ ಆಗಬೇಕು, ಜನ ವಂಚಿತರಾಗಬಾರ್ದು ಅಂತೇಳಿ ನಮ್ಮೊಂದು ಕಳಕಳಿಯ ವಿನಂತಿ ಸರ್ಕಾರದಲ್ಲಿ ವಿನಂತಿ ಆಗಿದೆ. ಲಂಬಾಣಿ ಸೇರಿದಂತೆ ಅಲೆಮಾರಿ ಸಮುದಾಯದ ಪ್ರತಿಯೊಬ್ಬ ಅರ್ಹ ಮತದಾರರನ್ನು ಪಟ್ಟಿಯಲ್ಲಿ ಉಳಿಸಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಮತ್ತು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು. ಇದಾಗದೆ ಹೋದರೆ ಪ್ರತಿಭಟನೆ ನಡೆಸೋದಾಗಿ ಎಚ್ಚರಿಕೆ ನೀಡಿದ್ದಾರೆ.
ಬಹುತೇಕ ವಿಜಯನಗರ ಆ ಭಾಗದಿಂದೆಲ್ಲ, ಬಳ್ಳಾರಿ, ವಿಜಯನಗರ, ಉತ್ತರ ಕರ್ನಾಟಕ ಭಾಗದವರೆಲ್ಲ ಕಾಲ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಬಹುತೇಕ ಅಲ್ಲಿನವರೇ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಗೆ ಗುಳೆ ಹೋಗ್ತಾರೆ, ಬೇರೆ ಬೇರೆ ಕಡೆಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಗುಳೆ ಹೋಗ್ತಾರೆ. ಪ್ರತಿ ಸಲವೂ ಕೂಡ ಬರ ಬಂದಾಗ ಅಥವಾ ಕೃಷಿ ಚಟುವಟಿಕೆಗಳಿಗೆ ತೊಂದರೆ ಆದಾಗ ಅವ್ರಿಗೆ ಬೇರೆ ಉದ್ಯೋಗಕ್ಕಾಗಿ ಗುಳೆ ಹೋಗೋದು ಪಾಪ ಮಾಮೂಲಾಗ್ಬಿಟ್ಟಿದೆ. ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಈ ನಂತರವಾದರೂ. ರಾಮ್ ನಾಯಕ್ ಅಂತ ಹೇಳಿ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ರಾಮ್ ನಾಯಕ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಏನ್ ಹೇಳೋದಕ್ಕೆ ಬಯಸ್ತೀರಿ ಇವೆಲ್ಲ ನೋಡ್ತಾ ಇದ್ದಾಗ? ಸರ್ ನೋಡಿ, ನಿಜವಾಗ್ಲೂ ಇದು ನಮ್ಮ ಸಮಾಜಕ್ಕೆ, ಬಂಜಾರ ಸಮಾಜಕ್ಕೆ ದೊಡ್ಡ ಒಂದು ದುರದೃಷ್ಟ ಅಂತಂದ್ರೆ ಯಾರು ಇದು ಮಾಡ್ಲಿಕ್ಕಾಗಲ್ಲ. ಯಾಕಂತಂದ್ರೆ ನಾವು ಈಗ ನಮಗೆ ತಾಂಡ ನಿಗಮ ಇದೆ. ತಾಂಡ ನಿಗಮದಿಂದ ಅವ್ರಿಗೆ ಏನ್ ಡೆವಲಪ್ ಮಾಡ್ತಾ ಇದ್ದಾರೆ ಅನ್ನೋದು ನಿಜವಾಗ್ಲೂ ಆ ನಿಗಮ ಅಧಿಕಾರಿಗಳಿಗೆ ಗೊತ್ತಾಗ್ಬೇಕು. ಇಷ್ಟು ಜನ ಗುಳೆ ಹೋಗ್ತಿದ್ದಾರೆ, ತಾಂಡ ನಿಗಮ ಏನಕ್ಕಿದೆ? ಅಟ್ಲೀಸ್ಟ್ ಆ ಬಡ ಮಕ್ಕಳಿಗೆ ಅದು ಟೆಂಟ್ ಶಾಲೆ ಆಗ್ಲಿ, ಅಥವಾ ಆ ಮಕ್ಕಳ ಸ್ಕೂಲ್ ಫೀಸ್ಗಾಗ್ಲಿ, ಅಥವಾ ಏನಾದ್ರೂ ಆ ಮಕ್ಕಳನ್ನ ಏನ್ ಮಾಡ್ಬೇಕು, ಈ ತರ ತಾಂಡನೆ ಗುಳೆ ಹೋಗ್ತಿದ್ರೆ ಮಕ್ಕಳ ಭವಿಷ್ಯ ಏನಂತ ಆ ನಿಗಮ ಅರ್ಥ ಮಾಡ್ಕೊಳ್ಳಲ್ಲ ಅಂತಂದ್ರೆ ನಮಗೆ ಏನಕ್ಕೆ ಸರ್ ನಿಗಮ? ಖಂಡಿತ ಸರ್, ಖಂಡಿತ. ನಮ್ದು ಅದೇ ಪ್ರಶ್ನೆ. ಈಗ ದೊಡ್ಡವರು ನಾವು ದುಡಿಬೇಕು, ನಾವು ಅಟ್ಲೀಸ್ಟ್ ಬುದ್ಧಿವಂತಿಕೆ ಇಲ್ಲ, ಓದಿಲ್ಲ ಅಂತ ಹೇಳ್ಬಿಟ್ಟು ನಾವೇನೋ ಅಲ್ಲಿ ಇಲ್ಲಿ ಗುಳೆ ಹೋಗ್ತಿರ್ತೀವಿ. ಅಟ್ಲೀಸ್ಟ್ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಆದ್ರೂ ತಾಂಡ ನಿಗಮ ಕೆಲಸ ಮಾಡ್ಬೇಕಲ್ವಾ? ಎಸ್, ಓಕೆ. ಎಷ್ಟೋ ಜನ ಬಡ ಮಕ್ಕಳು ಹಾಸ್ಟೆಲ್ ಫೀಸ್ ಕಟ್ಟಕ್ಕಾಗದೆ, ಸ್ಕೂಲ್ ಫೀಸ್ ಕಟ್ಟಕ್ಕಾಗದೆ ಅವ್ರವ್ರ ತಂದೆ ತಾಯಿಗಳು ಹಿಂದೆ ಅಳ್ಕೊಂತ ಅವ್ರ ಗಾಡಿ ಏರ್ಬೇಕಾದ್ರೆ ಅಳ್ತಾರೆ. ಅವ್ರು ಏನಕ್ಕೆ ಅಳ್ತಾರೆ ಅಂತಂದ್ರೆ, ನಾನು ಓದ್ತಿದ್ದೆ, ನನ್ನ ತಂದೆ ತಾಯಿ ಭವಿಷ್ಯ ಈ ತರ ಇದೆ ಅಂತ ಹೇಳ್ಬಿಟ್ಟು. ಇದು ಸ್ವಲ್ಪ ದಯಮಾಡಿ ತಮ್ಮ ಚಾನೆಲ್ ಅವ್ರಿಗೆ ನಾನು ನಿಜವಾಗ್ಲೂ ಇವತ್ತೇ ನೀವು ಲೈವ್ ಟೆಲಿಕಾಸ್ಟ್ ಇಟ್ಟಿದ್ದೀರಾ, ತುಂಬಾ ತುಂಬಾ ಧನ್ಯವಾದಗಳು ತಮಗೆ ತಿಳಿಸ್ತೀನಿ. ಸರ್, ತಮ್ಮ ಚಾನೆಲ್ ಕಡೆಯಿಂದ ಈ ಗೌರ್ಮೆಂಟ್ಗೆ, ಏನ್ ಕರ್ನಾಟಕ ಸರ್ಕಾರಕ್ಕೆ ಈ ಸಮಾಜದ ಬಗ್ಗೆ ಏನಾದ್ರೂ ಕಾಳಜಿ ಇದ್ರೆ, ತಾಂಡ ನಿಗಮದಲ್ಲಿ ಫಂಡ್ಸ್ ಅವು ಇವು ನಮಗ್ ಗೊತ್ತಾಗಲ್ಲ, ಅವ್ರ ಫಂಡ್ಸ್ ಅನ್ನ ಇದು ಮಾಡ್ಲಿ ಅಥವಾ ಏನನ್ನ ಇದು ಮಾಡ್ಲಿ, ಬಟ್ ಅಟ್ಲೀಸ್ಟ್ ಗುಳೆ ಹೋಗ್ತಾ ಇರ್ತಕ್ಕಂಥ ಮಕ್ಕಳ ಭವಿಷ್ಯ ಆದ್ರೂ ಅವ್ರು ಎಚ್ಚೆತ್ಕೊಂಡು ಅವ್ರ ಸ್ಕೂಲು, ಕಾಲೇಜ್ಗಳು ಇಲ್ಲ ಅಂತಂದ್ರೆ ಪ್ರತ್ಯೇಕವಾಗಿ ತಾಂಡಗಳಲ್ಲಿ ಇರ್ತಕ್ಕಂಥವರಿಗೆ ಟ್ಯೂಷನ್ ವ್ಯವಸ್ಥೆನೋ ಅಥವಾ ಏನೋ ಒಂದು ವ್ಯವಸ್ಥೆ ಮಾಡ್ಬಿಟ್ಟು ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ಬೇಕಂತ ನಾನು ನಿಮ್ ಮೂಲಕ ಕೇಳ್ಕೊಂತೀನಿ. ಓಕೆ ರಾಮ್ ನಾಯಕ್ ಅವರೇ, ನಿಮ್ಮ ಕಾಳಜಿ ನಮಗೆ ಅರ್ಥ ಆಗ್ತಾ ಇದೆ. ಇದೇ ಕಾಳಜಿ ಸರ್ಕಾರಕ್ಕೂ ಇರಬೇಕು ಜನರ ಮೇಲೆ. ಅದನ್ನೇ ನಾವು ಅದನ್ನು ಮುಟ್ಟಿಸುವಂತ ಕೆಲಸ ಮಾಡ್ತಾ ಇದೀವಿ. ಥ್ಯಾಂಕ್ ಯು. ಗುಂಡ್ಲುಪೇಟೆಯಿಂದ ಶಿವಕುಮಾರ್ ಅನ್ನೋರು ಕರೆ ಮಾಡಿದ್ದಾರೆ. ಶಿವಕುಮಾರ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಹೇಳಿ ಶಿವಕುಮಾರ್ ಅವರೇ, ಗುಳೆ ತಪ್ಪಿಸೋದಕ್ಕೆ ಸರ್ಕಾರ ಏನ್ ಮಾಡ್ಬೇಕು ಅಂತ ತಮ್ಗನ್ಸುತ್ತೆ? ಸರ್, ಸರ್ಕಾರದವರು ಎಲ್ಲ ಕಚ್ಚಡ ಮುಗಿತಾವ, ಏನೋ ಜನರ ಬಗ್ಗೆ ಮಾಡ್ತಾರೆ, ಕಣ್ಣಿಕೆ ಮಾಡ್ತಿಲ್ಲ ಅವರು. ದುಡ್ಡು ಮಾಡ್ತಾರ, ದುಡ್ಡು ಮಾಡ್ಬೇಕು, ಜನಗಳ ಕಷ್ಟ ಸುಖ ಕೇಳ್ತಲ್ಲ ಅವರು. ಕಷ್ಟ ಸುಖ ಪಾಪ ಕೇಳ್ತಾಯಿಲ್ಲ. ಪಾಪ ಟಿವಿ ನೋಡ್ತಾರ, ಪಾಪ ಕಣ್ಣಿಗೆ ನೀರು ಬರ್ತದ. ಪಾಪ ನಮ್ಮ ಮಕ್ಕಳು ಕಾಣಂಗಿಲ್ಲ, ಅವ್ರಿಗೆ ವಿದ್ಯಾಭ್ಯಾಸ ಮಾಡ್ಬೇಕಲ್ಲ ಅವರು. ಇವರು ಎಲ್ಲ ಕಚ್ಚಡದ ಮುಗಿದಿರ್ತದ. ಎಲ್ಲೇ ಕಚ್ಚಡ ಮುಗಿದವರು ಹಂಗ ಹಿಂಗ ಅನ್ಕೊಂಡು. ಅದು ಬಿಡಿ, ಇವಾಗ ಏನ್ ಮಾಡ್ಬೇಕು? ತಾವು ಏನ್ ನಿರೀಕ್ಷೆ ಮಾಡ್ತಿದ್ದೀರಿ? ಬರಗಾಲ ಇದೆ, ರೈತರೆಲ್ಲ ಗುಳೆ ಹೋಗ್ತಾ ಇದಾರೆ. ಬರಗಾಲ ಇದೆ ಸರ್, ಪಾಪ ಏನ್ ಮಾಡಕ ಪಾಪ ಏನ್ ಸಾಕು ಮಾಡ್ಬೇಕು ಸರ್ ಅದಕ್ಕೆ. ಆಯ್ತು ಸರ್, ಆಯ್ತು. ಪಾಪ ಅನ್ನೋದ್ರೊಳಗಡೆ ಮುಗಿಸ್ಬಿಟ್ರಿ ನೀವು. ಥ್ಯಾಂಕ್ ಯು ಶಿವಕುಮಾರ್ ಅವರೇ. ನೋಡಿ, ವಿಜಯನಗರ ಹೊಸಪೇಟೆ ಭಾಗದಲ್ಲಿ ಈ ಬಾರಿ ಬರದ ಪರಿಣಾಮ ಯಾವ ಮಟ್ಟಕ್ಕಿದೆ, ಗುಳೆ ಪ್ರಮಾಣ ತೀವ್ರವಾಗಿದೆ ಅನ್ನೋದಕ್ಕೆ ಕಾಲ್ ಬರ್ತಾ ಇದೆ ಅಲ್ಲಿಂದಲೇ. ವಲಸೆ ಜನರ ಸಂಕಷ್ಟಗಳನ್ನು ಸರ್ಕಾರಕ್ಕೆ ತಲುಪಿಸುವ ಉದ್ದೇಶದಿಂದ ರಿಪಬ್ಲಿಕ್ ಕನ್ನಡ ಜನ ಗುಳೆ ಹೋಗುತ್ತಿರುವ ಈ ಊರುಗಳಿಗೆ ಭೇಟಿ ನೀಡಿ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ನಮ್ಮ ಪ್ರತಿನಿಧಿ ಶ್ರೀ ಲಕ್ಷ್ಮೀ ಅಭಿಜಿತ್ ಬಳಿ ಹೊಸಪೇಟೆ ತಾಲೂಕಿನ ಶ್ರೀಕಂಠಾಪುರ ತಾಂಡದ ಜನ ತಮ್ಮ ಅಳಲನ್ನು ತೋಡಿಕೊಂಡಿದ್ದು, ಆಕ್ರೋಶ ವ್ಯಕ್ತಪಡಿಸಿದ್ದು ಹೀಗೆ. ಬರದ ಸಮಸ್ಯೆ ಅತ್ಯಂತ ತೀವ್ರವಾಗಿದೆ. ಇದು ಈ ಸರಿ ಬರ ಇದೆಯಲ್ಲ, ಇದೊಂಥರ ಕಳ್ಳಬರ ಅಂತ ಹೇಳ್ಬೇಕು ನಾನು. ಇನ್ನು ಅಂದ್ರೆ ಹಸಿ ಬರ ಅಂತೀವಲ್ಲ, ಮಳೆ ಬಂದಂಗಿರುತ್ತೆ, ನೀವು ನೋಡಿದ್ರೆ ಸ್ವಲ್ಪ ನೀರಿನ ಪಸೆ ಕಾಣುತ್ತೆ, ಆದ್ರೆ ನಿಜವಾಗಿಯೂ ಅಲ್ಲಿ ಕೃಷಿಗೆ ಬೇಕಾದಷ್ಟು, ಬೆಳೆಗೆ ಬೇಕಾದಷ್ಟು ನೀರಿರೋದಿಲ್ಲ. ಆ ಥರದ ಒಂದು ಬರೆ ಎಳೀತಾ ಇದೆ ಜನರ ಬದುಕುಗಳಿಗೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಸರ್ಕಾರದ ಮುಂದಿಡುವ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಇವತ್ತು ಕೂಡ ಈ ಕ್ಯಾಂಪೇನ್ನ ಭಾಗವಾಗಿ ನಾವು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಶ್ರೀಕಂಠಾಪುರ ತಾಂಡಕ್ಕೆ ಬಂದಿದ್ದೀವಿ. ಈ ತಾಂಡದಲ್ಲಿ ಏನಾಗಿದೆ ಅಂತಂದ್ರೆ, ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದಲ್ಲಿ, ರಾಜ್ಯದಲ್ಲೇ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿಂದ ಜನ ಗುಳೆ ಹೋಗ್ತಾ ಇದ್ದಾರೆ. ಇವ್ರು ಯಾರು ಹಂಗಂತ
ತಲೆಮಾರುಗಳಿಂದ ಗುಳೆ ಹೋಗ್ತಾ ಇದ್ದಾರೆ, ಹಂಗಿದೆ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹಿಂಗಾಗ್ತಾ ಇದೆ? ಇಷ್ಟೆಲ್ಲ ಬರ ಪರಿಹಾರ ಈ ಥರ ವಿಚಾರದಲ್ಲಿ ಫಂಡ್ಗಳನ್ನು ತರುವಂಥ ಸರ್ಕಾರಗಳು ಇಂಥ ತಾಂಡಗಳಿಗೆ ಯಾಕೆ ಇನ್ನೂ ಕೂಡ ಅಭಿವೃದ್ಧಿನೇ ಮಾಡಿಲ್ಲ ಅನ್ನೋದು ಈ ಕ್ಷಣದ ಪ್ರಶ್ನೆ. ನಮ್ಮ ಜೊತೆ ಈ ಊರಿನ ಜನ ಇದ್ದಾರೆ. ಇಲ್ಲಿ ಇವ್ರು ಹೇಳ್ತಾ ಇದ್ರು, ಇವತ್ತು ಇಷ್ಟೆಲ್ಲ ಜನ ಯಾಕಿದ್ವಿ, ಇಲ್ಲಿ ಯಾವುದೋ ಸಾವಾಗಿದೆ ಹಾಗಾಗಿ ಇಷ್ಟೆಲ್ಲ ಜನ ಇದ್ವಿ, ಇಲ್ದಿದ್ರೆ ಇಡೀ ಊರು ಹುಡುಕಿದ್ರೆ ನಿಮ್ಗೆ 50 ಜನನೂ ಸಿಗಲ್ಲ ಅನ್ನೋಂಥ ಪರಿಸ್ಥಿತಿ ಅಂತ. ಇವ್ರನ್ನೆಲ್ಲ ಮಾತಾಡಿಸ್ತಾ ಹೋಗೋಣ. ಬರದ ಪರಿಣಾಮ ಮತ್ತು ಅದರ ಪರಿಣಾಮವಾಗಿ ವಲಸೆ ಗುಳೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಅಂತ. ಮೇಡಮ್, ಇದು ಬರದ ಪರಿಹಾರ ಅನ್ನೋದಕ್ಕಿಂತ ನಮಗೆ ಮೂಲದಿಂದಲೂ ನಾವು ಗುಳೆ ಹೋಗುವಂಥ ಜನಗಳು. ನಮಗೆ ಏನು ತೊಂದರೆ ಆಗ್ತಾ ಇದೆ ಅಂದರೆ, ಸರ್ಕಾರಗಳು ಬರ್ತಾ ಇದೆ ಹೋಗ್ತಾ ಇದೆ, ಯಾವ ಸರ್ಕಾರನೂ ಕೂಡ ನಮ್ಮನ್ನು ಗುಳೆ ಹೋಗೋಕ್ಕೆ ತಪ್ಪಿಸೋಕೆ ಆಗ್ತಾ ಇಲ್ಲ. ಆಮೇಲೆ 1857 ಟ್ರೈಬಲ್ ಆ್ಯಕ್ಟಲ್ಲಿ ಬ್ರಿಟಿಷರು ನಮ್ಮನ್ನೇನು ದೇಶದಿಂದ ಹೊರಗಡೆ ಇಟ್ಟು ಕಳ್ಳರು ಕಾಕರು ಅಂತ ಹೇಳ್ಬಿಟ್ಟು ದೇಶದಿಂದ ಹೊರಗಡೆ ಇಟ್ಟಿದ್ರು, ಅಂದಿನಿಂದ ಇಂದಿನವರೆಗೂ ಹಟ್ಟಿ ಹಾಡಿ ಲಂಬಾಣಿ ತಾಂಡಗಳಿಗೆ ಈಗಲೂ ಸಹ ನಮ್ಮ ಕಂದಾಯ ಗ್ರಾಮಗಳಾಗಿಲ್ಲ. ಈ ತಾಂಡಕ್ಕೆ ಇದುವರೆಗೂ ಕಂದಾಯ ಯಾವುದೇ ಆದ ನಮಗೆ ಕಂದಾಯ ಗ್ರಾಮದ ಒಂದು ಇದು ಯಾವ ಶಾಸಕರಾಗಲಿ ಯಾವ MP ಗಳಾಗಲಿ ಯಾರೂ ನಮಗೆ ಇದುವರೆಗೂ ಕೊಟ್ಟಿಲ್ಲ. ಎಷ್ಟೋ ಸಲ ನಾವು ಆಫೀಸ್ಗಳಿಗೆ ಅಲ್ದಿದ್ದೀವಿ ಕೂಡ ಅದರ ವ್ಯವಸ್ಥೆನೂ ಮಾಡಿಲ್ಲ. ಮೇಲಾಗಿ ವಲಸೆ ಹೋಗೋದ್ರಿಂದ ನಮ್ಮ ಶಿಕ್ಷಣಗಳು ಕುಂಠಿತ ಆಗ್ತಾ ಇದೆ. ಶಿಕ್ಷಣಗಳಿಗೆ ಎಷ್ಟು ಹೊಡೆತ ಆಗ್ತಾ ಇದೆ ಅಂದರೆ, ನಾವು ಮೀಸಲಾತಿಯಲ್ಲಿದ್ದಾಗ ಏನೋ ಒಂಥರ ನಡೆದು ಹೋಗ್ತಾ ಇತ್ತು. ಈ ಸಲ ನಮ್ಮ ಶಾಲೆ ಪರಿಸ್ಥಿತಿ ಹೇಳ್ತೀನಿ. 67 ಜನ ಶಾಲಾ ಮಕ್ಕಳು, ಅದರಲ್ಲಿ 25 ಜನ ಮಕ್ಕಳು ನವೋದಯ ಮತ್ತು ಮುರಾರ್ಜಿದು ಎಕ್ಸಾಮ್ ಬರೆದಿದ್ರು. ಪ್ರತಿ ವರ್ಷ 8 ರಿಂದ 10 ಜನ ಆಗ್ತಿದ್ರು. ಈ ವರ್ಷ ಕೇವಲ 3 ಜನ ಆಗಿದೆ. ಅದರಲ್ಲಿ 96, 97 ತೆಗೆದಿರೋರಷ್ಟೇ ಮೆರಿಟಲ್ಲಿ ಆಗಿದೆ ಹೊರತು ಇದರಲ್ಲಿ ಯಾವುದೇ ಥರದ ನಮಗೆ ಮೀಸಲಾತಿ ಆಗಿರೋದ್ರಿಂದ ಈ ತೊಂದರೆ ಆಗ್ತಿರೋದು. ಅಂದ್ರೆ ಅವ್ರಿಗೆ ಜೀವನದಲ್ಲಿ ಅಂದ್ರೆ ಅವರಿಗೆ ಮನೆಯಲ್ಲಿ ಸಪೋರ್ಟ್ ಮಾಡಕ್ಕೆ ಹಣ ಇಲ್ಲ, ಮತ್ತೆ ಬೆಳೆ ಬೆಳೆಯೋಣ ಅಂದ್ರೆ ಕೆಲ್ಸಕ್ಕೆ ಹೋಗೋಣ ಅಂದ್ರೆ ಇಲ್ಲಿ ಮಳೆನೇ ಇಲ್ಲ, ಒಂದ್ ರೀತಿ ಜೀವನ ಮಾಡಕ್ಕೆ ಕಷ್ಟ ಅನ್ನೋ ಪರಿಸ್ಥಿತಿ. ತುಂಬಾ ಕಷ್ಟ ಇದೆ. ಅಂತಿಂತ ಕಷ್ಟ ಅಂತಲ್ಲ, ಮಳೆ ನೋಡಿ ನೀವೇ ಹೇಳಿದ್ರಿ, ಬರ್ತಾ ಇದೆ, ಬರೋಂಗಾಗ್ತಿದೆ, ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಆ ಪರಿಸ್ಥಿತಿಯ ಬರದ ನಡುವೆ ಈ ವರ್ಷ ನಮಗೆ ಒಳ ಮೀಸಲಾತಿ ರೋಸ್ಟರ್ ಪರಿಸ್ಥಿತಿ ಏನು ನಮಗೆ ಬಂತಲ್ವಾ, ಅದು ನಮ್ಮ ಮಕ್ಕಳ ಶಿಕ್ಷಣದ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಅಂದ್ರೆ, ಈ ವರ್ಷ ಇಡೀ ಊರಿಂದ 3 ಜನ ಮಕ್ಕಳು ಅಷ್ಟೇ ಹೋಗಿರೋದು. ಗುಳೆ ಹೋದವ್ರ ಕತೆ ಏನು? ಈ ಗುಳೆ ಹೋಗ್ತಾರಲ್ಲ ಮಕ್ಕಳು ಎಷ್ಟು ಜನ ಗುಳೆ ಹೋಗಿದ್ದಾರೆ? ಈ ಸ್ಕೂಲಲ್ಲಿ ಎಷ್ಟು ಜನ ಈಗ ಡಿಸ್ಕಂಟಿನ್ಯೂ ಮಾಡಿದ್ದಾರೆ? ಈ ಶಾಲೆಯಲ್ಲಿ 67 ಜನ ಮಕ್ಕಳ ಸಂಖ್ಯೆ ಇದ್ದು, ಈ ವರ್ಷ 28 ಜನ ಮಕ್ಕಳ ತಂದೆ ತಾಯಿಗಳು ಗುಳೆ ಹೋಗಿದ್ದಾರೆ. ಅವರ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಂದ್ರೆ ಸರ್ಕಾರದಿಂದ 6 ತಿಂಗಳ ಋತುಮಾನ ಶಿಕ್ಷಣ ಕೇಂದ್ರ ಅಂತ ಹೇಳ್ಬಿಟ್ಟು ನಮಗೆ ಕೊಡ್ತಾರೆ. ನಾವು ಪರಿಯಾಗಿ ಸರ್ಕಾರದ ಆಫೀಸ್ಗಳಿಗೆ ಅಲ್ದಾಡ್ತಾ ಇದೀವಿ, MLA ಅವ್ರಿಗೆ ಕೇಳ್ತಾ ಇದೀವಿ, ಇದುವರೆಗೆ ನಮಗೆ ಅದು ಬರ್ತಾನೂ ಇಲ್ಲ. ಅದು ಬಂದಿದ್ರೆ ನಮ್ಮ ಮಕ್ಕಳಿಗೆ ಇಲ್ಲೇ ಊಟ ಗೀಟ ಹಾಕ್ಸ್ಕೊಂಡು ರಾತ್ರಿ ಹೊತ್ತು ಇಲ್ಲೇ ಇದ್ದು ಏನಾದರೂ ಅವರಿಗೆ ಓದೋ ವ್ಯವಸ್ಥೆ ಮಾಡ್ತಿದ್ವಿ. ವಲಸೆ ಹೋಗಿದ್ದಾರೆ, ಸುಮಾರು ಜನ ಮಕ್ಕಳು ವಲಸೆ ಕಾರ್ಡ್ಗಳು ತಗೊಂಡು ಹೋಗಿದ್ದಾರೆ. ಎಂಥ ಸರ್ಕಾರಗಳು ಬಂದವು, ಯಾರೇ ಮುಖ್ಯಮಂತ್ರಿ ಆದರೂ, ಎಷ್ಟು ದೊಡ್ಡ ದೊಡ್ಡ ಮನುಷ್ಯರೇ ಆಡಳಿತಕ್ಕೆ ಬಂದರೂ ಕೂಡ ರಾಗಿ ಬೀಸೋದು ತಪ್ಪಲಿಲ್ಲ ಅಂತ ಒಂದು ಮಾತಿದೆಯಲ್ಲ, ಹಾಗೆ ಪಾಪ ಇವರ ಬವಣೆ ಇವರ ಕಷ್ಟಕ್ಕೆ ಯಾರೂ ಕೂಡ ಪರಿಹಾರ ಕೊಡ್ತಾ ಇಲ್ಲ. ವಿಡಿಯೋ ಜರ್ನಲಿಸ್ಟ್ ರಾಕೇಶ್ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ರಾಜ್ಯದಲ್ಲಿ ಬರ ತಾಂಡವಾಡ್ತಾ ಇದೆ. ನಾವು ಹೇಳ್ದಂಗೆ ಅಥವಾ ನೀವು ನೋಡ್ದಂಗೆ ಅಥವಾ ನೀವು ಅನುಭವಿಸ್ತಿರೋ ಹಾಗೆ ಜನ ಎಲ್ಲ ಗುಳೆ ಹೋಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕುಡಿಯೋ ನೀರಿಗೂ ತಾತ್ವಾರ ಎದುರಾಗಿದೆ. ಹೀಗಿರುವಾಗ ರಾಜ್ಯದ ಸಂಸದರ ಜೊತೆಗೆ CM DK ಶಿವಕುಮಾರ್ ಅವರು ಸಭೆ ಕರೆದಿದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಮೀಟಿಂಗ್ ಕರೆದಿದ್ದಾರೆ. ಇವತ್ತು ಸಂಜೆಗೆ CM DK ಶಿವಕುಮಾರ್ ಅವರು ಸಭೆಯನ್ನು ಮಾಡ್ತಾರೆ. ಬರ ಕಾವೇರಿ ವಿಚಾರವಾಗಿ ಧ್ವನಿ ಎತ್ತೋದಕ್ಕೆ ಮನವಿಯನ್ನು ಮಾಡ್ತಾರೆ. ರಾಜ್ಯ ಸಂಸದರಿಗೆ ಮನವಿಯನ್ನು ಮಾಡ್ತಾರೆ CM. ಯಾರು ರೈತರು ಇವತ್ತು ಬರದಿಂದಾಗಿ, ಭೀಕರ ಬರದಿಂದಾಗಿ ಬಸವಳದು ಹೋಗಿದ್ದಾರೆ. ಕುಡಿಯೋ ನೀರಿಗೆ ತಾತ್ವಾರ ಎದುರಾಗಿದೆ. ಕೃಷಿಗೂ ಕೂಡ ನೀರನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾವೇರಿ ಸೇರಿದಂತೆ ಕಾವೇರಿ ಕೊಳ್ಳಗಳಲ್ಲೆಲ್ಲ ನೀರು ಕಮ್ಮಿ ಆಗ್ತಾ ಇದೆ. ಹೀಗಿರುವಾಗ ಸರ್ಕಾರ ಏನು ಮಾಡಬೇಕು, ಕೇಂದ್ರ ಹೇಗೆ ರಾಜ್ಯದ ಬೆಂಬಲವಾಗಿ ನಿಲ್ಲಬೇಕು ಅನ್ನೋದರ ಬಗ್ಗೆ ಸಂಸದರ ಜೊತೆಗೆ ಸಭೆ ಮಾಡ್ತಾರೆ ಸಂಜೆಗೆ. ದೆಹಲಿಯಲ್ಲಿ ನಮ್ಮ ಎಲ್ಲ ಸಂಸತ್ ಸದಸ್ಯರನ್ನ ಭೇಟಿ ಮಾಡ್ತಾ ಇದ್ದೀನಿ. ಅವ್ರಿಗೆ ರಾಜ್ಯದ ಬರ ಪರಿಸ್ಥಿತಿ, ನೀರಿನ ಪರಿಸ್ಥಿತಿ, ಕಾವೇರಿ ಇಶ್ಯೂ, ಮಾದಾಯಿ, ಮೇಕೆದಾಟು, ಕೃಷ್ಣ ಇವೆಲ್ಲ ವಿಚಾರ ಕೂಡ ಅವರಿಗೆ ಮಂದಟ್ಟು ಮಾಡಿಕೊಡ್ಬೇಕಾಗಿದೆ. ಅನೇಕ ಪ್ರಾಜೆಕ್ಟ್ಗಳಿದೆ. ನಾನು ಮುಖ್ಯಮಂತ್ರಿ ಆದಮೇಲೆ ಎಲ್ಲ ನಮ್ಮ ಸಂಸತ್ ಸದಸ್ಯರು ಕೂಡ ಭೇಟಿ ಮಾಡಿ ಅವರು ಯಾವುದಾದ್ರು ವಿಚಾರವನ್ನು ಒಟ್ಟಿಗೆ ತೆಗೆದುಕೊಳ್ಬೇಕು ಅಂತೇಳಿ ಅವರು ಕೂಡ ಮನವಿ ಮಾಡ್ತಾ ಇದ್ದೀನಿ. ಸೊ ಆ ದೃಷ್ಟಿಯಿಂದ ಇವತ್ತು ಹೋಗ್ತಾ ಇದ್ದೀನಿ. ಕ್ಯಾಬಿನೆಟ್ ತಾವೆಲ್ಲ ಆತುರದಲ್ಲಿದ್ದೀರಿ. ಐ ಥಿಂಕ್ ಈ ವಾರದೊಳಗೆ ಕಂಪ್ಲೀಟ್ ನಾನು ಎಲ್ಲ ಎಕ್ಸಸೈಸ್ನ ಫೈನಲೈಸ್ ಮಾಡ್ತೀನಿ. ನಾನು ದೆಹಲಿಯಲ್ಲಿ
ನಮ್ಮ ಎಲ್ಲ ಸಂಸತ್ ಸದಸ್ಯರನ್ನ ಭೇಟಿ ಮಾಡ್ತಾ ಇದ್ದೀನಿ. ಅವ್ರಿಗೆ ರಾಜ್ಯದ ಬರ ಪರಿಸ್ಥಿತಿ, ನೀರಿನ ಪರಿಸ್ಥಿತಿ, ಕಾವೇರಿ ಇಶ್ಯೂ, ಮಾದಾಯಿ, ಮೇಕೆದಾಟು, ಕೃಷ್ಣ ಇವೆಲ್ಲ ವಿಚಾರ ಕೂಡ ಅವರಿಗೆ ಮಂದಟ್ಟು ಮಾಡಿಕೊಡ್ಬೇಕಾಗಿದೆ. ಅನೇಕ ಪ್ರಾಜೆಕ್ಟ್ಗಳಿದೆ. ನಾನು ಮುಖ್ಯಮಂತ್ರಿ ಆದಮೇಲೆ ಎಲ್ಲ ನಮ್ಮ ಸಂಸತ್ ಸದಸ್ಯರು ಕೂಡ ಭೇಟಿ ಮಾಡಿ ಅವರು ಯಾವುದಾದ್ರು ವಿಚಾರವನ್ನು ಒಟ್ಟಿಗೆ ತೆಗೆದುಕೊಳ್ಬೇಕು ಅಂತೇಳಿ ಅವರು ಕೂಡ ಮನವಿ ಮಾಡ್ತಾ ಇದ್ದೀನಿ. ಸೊ ಆ ದೃಷ್ಟಿಯಿಂದ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇವತ್ತು ಎಷ್ಟು ಗಂಟೆಗೆ ಸಂಸದರ ಜೊತೆಗೆ ಮುಖ್ಯಮಂತ್ರಿಗಳು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ? ಯಾರ್ಯಾರು ಭಾಗಿಯಾಗ್ತಾ ಇದ್ದಾರೆ? ಸದ್ಯಕ್ಕೆ ಮೀಟಿಂಗ್ ಸಂಬಂಧ ಏನಿದೆ ತಮ್ಮ ಹತ್ರ ಮಾಹಿತಿ? ಒಂದು ಅಂಶವನ್ನು ಗಮನಿಸಬೇಕಾಗಿರೋದು, ರಾಜ್ಯದಲ್ಲಿ ತೀವ್ರವಾಗಿ ಮಳೆಯ ಕೊರತೆ ಉಂಟಾಗಿರುವಂಥದ್ದು. ಈಗಾಗಲೇ ರಾಜ್ಯದಲ್ಲಿರುವಂತಹ ಬಹುತೇಕ ಡ್ಯಾಮ್ಗಳು ಡೆಡ್ ಸ್ಟೋರೇಜ್ ಹಂತವನ್ನು ತಲುಪಿದೆ ಅಂತ ಕಂದಾಯ ಸಚಿವರು, ಜಲಸಂಪನ್ಮೂಲ ಸಚಿವರು, ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಅನೇಕ ಬಾರಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅಂಕಿಅಂಶಗಳನ್ನು ಬಹಿರಂಗಪಡಿಸಿರುವಂಥದ್ದು. ಈಗಿರುವಂಥ ನೀರು ಕುಡಿಯೋದನ್ನು ಹೊರತುಪಡಿಸಿ ಮತ್ತು ಯಾವ ಕೆಲಸಗಳಿಗೂ ಅಂದರೆ ಕೃಷಿ ಕೆಲಸಗಳಿಗೆ ಉಪಯೋಗಿಸಬೇಡಿ, ಫ್ಯಾಕ್ಟರಿಗಳಾಗಿರ್ಬೋದು, ಇಂಡಸ್ಟ್ರಿಗಳು ನೀರಿನ ಬಳಕೆಯನ್ನು ಕಡಿಮೆ ಮಾಡಬೇಕು ಅಂತ ಈಗಾಗಲೇ ಸೂಚನೆಯನ್ನು ನೀಡಿದ್ದಾರೆ. ಮಧ್ಯದಲ್ಲೇ ತಮಿಳುನಾಡಿನಿಂದ ನೀರನ್ನು ಬಿಡಬೇಕು ಅಂತ CWMA ಮುಖಾಂತರ ಒತ್ತಡವನ್ನು ಹೇರುವಂತ ಕೆಲಸವನ್ನು ಮಾಡಲಾಗ್ತಿದೆ. ಇದರ ಮಧ್ಯದಲ್ಲೇ ವಿಜಯರವರ ಜೊತೆ ಅಂದರೆ ತಮಿಳುನಾಡಿನ ಮುಖ್ಯಮಂತ್ರಿ ಜೊತೆ ರಾಜ್ಯದ ಮುಖ್ಯಮಂತ್ರಿಗಳು ಮಾತುಕತೆಯನ್ನು ನಡೆಸುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಯಾಕಂದ್ರೆ ವಿಜಯರವರು ರಾಜ್ಯಕ್ಕೆ ಬರ್ತಾರೆ ಅನ್ನೋ ಮಾಹಿತಿ ಇದೆ. ಇವಿಷ್ಟರ ನಡುವೆ ರಾಜ್ಯದ ಸಂಸದರ ಮೇಲೆ ಒತ್ತಡವನ್ನ ರಾಜ್ಯ ಸರ್ಕಾರ ಕೂಡ ಹೇರುವಂತ ಪ್ರಯತ್ನವನ್ನ ಇವತ್ತು ದೆಹಲಿಯಲ್ಲಿ ಸಂಜೆ ಮಾಡ್ತಿದೆ. CM DK ಶಿವಕುಮಾರ್ ಇರ್ಬೋದು, ಕಂದಾಯ ಸಚಿವ ಹಾಗೂ DCM ಆಗಿರುವಂತ ಪರಮೇಶ್ವರ್ ಅವರು ಇರ್ಬೋದು. ಇದರ ಜೊತೆಗೆ ಒಂದಿಷ್ಟು ಪ್ರಮುಖ ಸಚಿವರು ರಾಜ್ಯದ ಪರಿಸ್ಥಿತಿಯನ್ನ ಅಂದ್ರೆ ರಾಜ್ಯವನ್ನು ರೆಪ್ರೆಸೆಂಟ್ ಮಾಡುವಂತ ಆಲ್ ಪಾರ್ಟಿ MP ಗಳ ಜೊತೆಗೆ ಮಾತುಕತೆಯನ್ನು ನಡೆಸೋರಿದ್ದಾರೆ. ಒಂದಿಷ್ಟು ಮಾಹಿತಿಯನ್ನ, ಒಂದಿಷ್ಟು ಫ್ಯಾಕ್ಟ್ ಗಳನ್ನ ಅವ್ರ ಮುಂದೆ ಇಡೋರಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಪತ್ರವನ್ನ ಬರೆಯಲಾಗಿದೆ. NDRF ನಿಯಮಗಳೇನಿದೆ ಅದನ್ನ ಸಡಲೀಕರಣಗೊಳಿಸಬೇಕು. ಈಗಾಗಲೇ ಬರಗಾಲ ಆರಂಭ ಆಗಿದೆ, ಮಳೆಯ ಕೊರತೆ ಕೂಡ ಕಾಣ್ತಿದೆ. ರೈತರಾಗಿರ್ಬೋದು, ಮೇವಿಗೆ ಸಮಸ್ಯೆ ಆಗಿದೆ, ಅದರ ಜೊತೆಗೆ ದಾಸ್ತಾನು ಮಾಡ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗ್ತಿದೆ. ರೈತರು ಲೋನ್ ರೀಪೇಮೆಂಟ್ಗೂ ಕೂಡ ಕಷ್ಟ ಆಗುತ್ತೆ ಅನ್ನೋ ಮಾಹಿತಿಯನ್ನು ಈಗಾಗಲೇ ಕೇಂದ್ರಕ್ಕೆ ಮನವರಿಕೆ ಮಾಡೋದಕ್ಕೆ ಪತ್ರವನ್ನು ಬರೆದಿದ್ದಾರೆ. ಆದರೆ ಸದ್ಯದ ಮಟ್ಟಿಗೆ ಕೇಂದ್ರದಿಂದ ಯಾವುದೇ ಸ್ಪಂದನೆ ಹಾಗೂ ಪ್ರತಿಕ್ರಿಯೆ ಬರದೇ ಇರೋದ್ರಿಂದ ಸಂಸದರ ಮುಖಾಂತರ ಸಂಸತ್ನಲ್ಲಿ ಧ್ವನಿ ಎತ್ತಿಸುವ ಪ್ರಯತ್ನವನ್ನು ಸರ್ಕಾರ ಮಾಡಲಿದೆ. ಅದರ ಜೊತೆಗೆ ಸಂಬಂಧಪಟ್ಟ ಸಚಿವರಿಗೂ ಕೂಡ ಸಂಸದರೇ ಗಮನಕ್ಕೆ ತರಬೇಕು ಅನ್ನೋ ಒಂದು ವಿಚಾರವನ್ನು ತಿಳಿಸೋರಿದ್ದಾರೆ. ಇಲ್ಲಿಗೆ ರಾಜ್ಯದ ಸಂಸದರ ಪೈಕಿ ಬಹುತೇಕರು ಬಿಜೆಪಿಯ ಒಂದು ಪಾರ್ಟಿಯನ್ನ ರೆಪ್ರೆಸೆಂಟ್ ಮಾಡ್ತಿರೋದ್ರಿಂದ ತಮ್ಮ ಕೇಂದ್ರ ಸರ್ಕಾರದಲ್ಲಿರುವಂಥ ಸಚಿವರ ಮೇಲೆ ಒತ್ತಡವನ್ನು ಹೇರುವಂಥ ಕೆಲಸವನ್ನು ಸಂಸದರು ರಾಜ್ಯದ ಪರವಾಗಿ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಒಂದು ವೇಳೆ ಇದಾಗದೇ ಇದ್ರೆ ಯಾವ ರೀತಿ ಆಗಸ್ಟ್ ನಂತರ ರೈತರಿಗೆ ಸಮಸ್ಯೆ ಆಗುತ್ತೆ, ನಗರದಲ್ಲಿರುವಂಥ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ಆಗುತ್ತೆ ಅನ್ನೋ ಒಂದು ಮನವರಿಕೆಯನ್ನು ಮಾಡೋದ್ರಿಂದ ಇವತ್ತು ಆಲ್ ಪಾರ್ಟಿ MP ಗಳ ಮೀಟಿಂಗ್ ಅನ್ನು ಕರೆದಿರುವಂಥದ್ದು. ಮಧ್ಯಾಹ್ನ 2 ಗಂಟೆಯ ವಿಮಾನದಲ್ಲಿ ಡಾಕ್ಟರ್ G ಪರಮೇಶ್ವರ್ ಅವರು ಕಂದಾಯ ಸಚಿವರು ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಅಲ್ಲಿ ಸಂಜೆ 6 ಗಂಟೆ ವೇಳೆಗೆ ಒಂದು ಸಭೆಯನ್ನ ನಡೆಸೋದಾಗಿ CM DK ಶಿವಕುಮಾರ್ ಈಗಾಗಲೇ ಹೇಳಿರುವಂಥದ್ದು. ಈ ಕಾರಣದಿಂದಾಗಿ ಇದರ ಔಟ್ಕಮ್ ಏನಾಗುತ್ತೆ, ಪ್ರತಿಫಲ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್. ನೋಡಿ, ಇಷ್ಟು ದಿನ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗಳಾಗ್ತಾ ಇತ್ತು. ಸೊ ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಸಚಿವ ಸಂಪುಟ ವಿಸ್ತರಣೆಗೆ ಒಂದಷ್ಟು ನಿಧಾನಗತಿಯಲ್ಲಿ ಸಾಗ್ತಾ ಹೋಯಿತು. ಆವತ್ತು DK ಶಿವಕುಮಾರ್, ಸಿದ್ದರಾಮಯ್ಯ, BK ಹರಿಪ್ರಸಾದ್ ಹೋದರೂ ಕೂಡ ವಾಪಸ್ ಬಂದರು. ಈಗ ಸಂಪುಟ ವಿಸ್ತರಣೆಗೆ ಕೂಡಿ ಬಂದಿದೆ ಮುಹೂರ್ತ. ದೆಹಲಿಗೆ ತೆರಳಿದ CM DK ಶಿವಕುಮಾರ್ CM ಜೊತೆ ಮಾಜಿ ಸಚಿವ ಸಂತೋಷ್ ಲಾಡ್ ಕೂಡ ಹೊರಟಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಸಿದ್ದು, BK ಹರಿಪ್ರಸಾದ್ ದೆಹಲಿ ಯಾತ್ರೆ. ಮಧ್ಯಾಹ್ನ 2 ಗಂಟೆಗೆ DCM ಡಾಕ್ಟರ್ G ಪರಮೇಶ್ವರ್ ಪ್ರಯಾಣ. ತೀವ್ರ ಕುತೂಹಲ ಮೂಡಿಸಿದೆ ಹೈಕಮಾಂಡ್ ನಿರ್ಧಾರ. ನೋಡಿ, ಒಂದಷ್ಟು ಪಟ್ಟಿ ಇದೆ, ಆ ಪಟ್ಟಿಯಲ್ಲಿ ಒಂದಷ್ಟು ಜನರ ಹೆಸರು ಇದೆ. ಈಗ ಆ ಹೆಸರಲ್ಲಿ ಯಾರ ಹೆಸರು ಫೈನಲ್ ಆಗುತ್ತೆ ಅನ್ನೋದೇ ಕುತೂಹಲ. ಕ್ಯಾಬಿನೆಟ್ ತಾವೆಲ್ಲ ಆತುರದಲ್ಲಿದ್ದೀರಿ. ಐ ಥಿಂಕ್ ಈ ವಾರದೊಳಗೆ ಕಂಪ್ಲೀಟ್ ನಾನು ಎಲ್ಲ ಎಕ್ಸಸೈಸ್ನ ಫೈನಲೈಸ್ ಮಾಡ್ತೀನಿ. ಕ್ಯಾಬಿನೆಟ್ ತಾವೆಲ್ಲ ಆತುರದಲ್ಲಿದ್ದೀರಿ. ಐ ಥಿಂಕ್ ಈ ವಾರದೊಳಗೆ ಕಂಪ್ಲೀಟ್ ನಾನು ಎಲ್ಲ ಎಕ್ಸಸೈಸ್ನ ಫೈನಲೈಸ್ ಮಾಡ್ತೀನಿ. ಕ್ಯಾಬಿನೆಟ್ ತಾವೆಲ್ಲ ಆತುರದಲ್ಲಿದ್ದೀರಿ. ಐ ಥಿಂಕ್ ಈ ವಾರದೊಳಗೆ ಕಂಪ್ಲೀಟ್ ನಾನು ಎಲ್ಲ ಎಕ್ಸಸೈಸ್ನ ಫೈನಲೈಸ್.
ಮಾಜಿ ಸಿಎಂಗೂ ಮುನ್ನವೇ ದೆಹಲಿಗೆ ಆಕಾಂಕ್ಷಿಗಳು. ದೆಹಲಿಗೆ ತೆರಳಿದ ಸಚಿವ ಸ್ಥಾನದ ಆಕಾಂಕ್ಷಿಗಳು ನೋಡಿ, ಅಶೋಕ್ ಪಟ್ಟಣ್, ಹಂಪನಗೌಡ ಬಾದರ್ಲಿ, ಬಸನಗೌಡ ದದ್ದಲ್, PM ನರೇಂದ್ರ ಸ್ವಾಮಿ, ವಸಂತ್ ಕುಮಾರ್, ಸುಧಾಮ್ ದಾಸ್ ಇವ್ರಿಗೂ ಮುಂಚೆನೇ ಹೋಗ್ಬಿಟ್ಟಿದ್ದಾರೆ ದೆಹಲಿಗೆ. ಕುರ್ಚಿ ಮೇಲೆ ಕಣ್ಣಿಟ್ಟವರು ಅಲ್ಲೊಂದಷ್ಟು ಲಿಸ್ಟ್ಗಳು ಬರ್ತಾ ಇದೆ ನಿಮಗೆ. ಅಪ್ಪಾಜಿ ನಾಡಗೌಡ ಆಗಿರ್ಬೋದು, ಶಾಸಕರು KM ಶಿವಲಿಂಗೇಗೌಡ ಆಗಿರ್ಬೋದು, ಹಲವಾರು ಹೆಸರುಗಳು, ಬೇಳೂರು ಗೋಪಾಲಕೃಷ್ಣ ನೋಡಿ, ಇವರೆಲ್ಲರೂ ಮುಂಚಿತವಾಗೇ ನಿಮಗೆ ದೆಹಲಿಗೆ ಹೋಗ್ಬಿಟ್ಟಿದ್ದಾರೆ. ಈಗ CM, DCM ಮತ್ತು ಒಂದಷ್ಟು ಪ್ರಭಾವಿ ನಾಯಕರು ಕೂಡ ಹೋಗ್ತಾ ಇದ್ದಾರೆ. ಕಾದು ನೋಡಬೇಕು ಏನಾಗುತ್ತೆ ಅನ್ನೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್ ನೋಡಿ, ಈಗ ಆಲ್ರೆಡಿ ಈಗ ತಡವಾಗಿತ್ತು, ಈಗ ಆ ಕಸರತ್ತು ಶುರು ಆಗ್ತಾ ಇದೆ. ಯಾರೆಲ್ಲ ಅಂದ್ಕೊಂಡಿದ್ದಾರೆ ಅಥವಾ ಯಾರೆಲ್ಲ ಬೇಕು ಅಂತ ಕೇಳ್ತಾ ಇದ್ದಾರೆ ಅವರಿಗೆ ಸಿಗುತ್ತಾ ಅಥವಾ ಒಂದಷ್ಟು ಬದಲಾವಣೆಗಳಾಗುತ್ತಾ? ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತ ಎಲ್ಲವನ್ನು ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಯಾಕಂದ್ರೆ ಇಷ್ಟೊತ್ತಿಗೆ ರಾಜ್ಯ ನಾಯಕರ ಪಟ್ಟಿನ ಆಯ್ಕೆ ಮಾಡ್ಬೇಕು ಅನ್ನೋದಾಗಿದೆ. ಇಷ್ಟು ವಿಳಂಬ ಆಗ್ತಿರ್ಲಿಲ್ಲ. ಹೈಕಮಾಂಡ್ ಒಂದು ತನ್ನದೇ ಆದಂತಹ ಸೂತ್ರಗಳನ್ನ ಹಿಡ್ಕೊಂಡು ಸಚಿವ ಸಂಪುಟ ರಚನೆ ಮಾಡಬೇಕು, ಮುಂದಿನ ನಾಯಕತ್ವವನ್ನು ಬೆಳೆಸಬೇಕು ಮತ್ತು ನಾಯಕರಾಗಿ ತಯಾರಾಗಬೇಕು ಮತ್ತು ಯುವಕರಿಗೆ ಆದ್ಯತೆ ಕೊಡಬೇಕು ಅನ್ನುವಂಥದ್ದು ಹೈಕಮಾಂಡ್ ನಾಯಕರ ಇರಾದೆ. ಹಾಗಾಗಿ ರಾಜ್ಯ ನಾಯಕರು ಕೊಟ್ಟಂತ ಪಟ್ಟಿಯನ್ನು ಒಪ್ಪಿರ್ಲಿಲ್ಲ. ಕೆಲವೊಂದಷ್ಟು ಹೆಸರುಗಳಿಗೆ ಒಪ್ಪಿಕೊಟ್ಟಿದ್ದಾರೆ. ಆದ್ರೆ ಉಳಿದಂತಹದ್ದು ಎಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರೇ ಅಳದು ತೂಗಿ ತಮ್ಮದೇ ಆದ ಲೆಕ್ಕಾಚಾರದಲ್ಲಿ ಮತ್ತು ತಾವು ತರಿಸ್ಕೊಂಡಂತ ವರದಿಯ ಆಧಾರದ ಮೇಲೆ ಈ ಒಂದು ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದರಿಂದ ರಾಜ್ಯ ನಾಯಕರು ಎರಡೆರಡು ಬಾರಿ ದೆಹಲಿಗೆ ಹೋಗಿ ಬಂದ್ರು ಕೂಡ ಅವರ ಮಾಹಿತಿಗಳನ್ನ ತೆಗೆದುಕೊಂಡಿದ್ದಾರೆ ಹೊರತು ಅವರಿಂದ ಅವ್ರು ಕೊಟ್ಟಂತ ಪಟ್ಟಿಗಳಿಗೆ ಯಾವುದಕ್ಕೂ ಕೂಡ ಅಂತಿಮವಾದಂತ ಮುದ್ರೆಯನ್ನ ಹಾಕಿಲ್ಲ. ಅದರಿಂದ ಈಗ ತೆರಳ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಯಾಕಂದ್ರೆ ಈ ಮೂರನೇ ಬಾರಿ ತೆರಳ್ತಾ ಇರೋದ್ರಿಂದ ಈ ಬಾರಿ ಅಂತಿಮವಾಗಿ ಪಟ್ಟಿ ಬಿಡುಗಡೆ ಆಗ್ಲೇಬೇಕಂತ ಅನಿವಾರ್ಯತೆ ಇದೆ. ಯಾಕಂದ್ರೆ ರಾಜ್ಯದಲ್ಲಿ ಬರ ಇದೆ, ಮುಂಗಾರು ಅಧಿವೇಶನ ಆರಂಭ ಮಾಡಬೇಕಾಗಿದೆ. ಸ್ವತಃ CM DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ನನಗೆ ಆದಷ್ಟು ಬೇಗ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಬೇಕಾಗಿದೆ, ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿರೋ ಕಾರಣಕ್ಕೆ ಅನ್ನುವಂಥದ್ದು. ಅದರಿಂದ ಈ ಬಾರಿ ಹಠ ಹಿಡಿದಾದ್ರೂ ಕೂಡ ಮಾಡಿಸ್ಕೊಂಡ್ ಬರ್ತಾರೆ ಅನ್ನುವಂಥದ್ದು. ಇಲ್ಲಿ ಇನ್ನೊಂದು ಪ್ರಶ್ನೆ ಇರ್ತಕ್ಕಂಥದ್ದು, ಸಂಸತ್ ಅಧಿವೇಶನ ಕೂಡ ಇವತ್ತು ಇರತಕ್ಕಂಥದ್ದು. ಒಂದಷ್ಟು ಪ್ರಮುಖವಾದಂತ ವಿಚಾರಗಳು, ಅದರಲ್ಲೂ ಶ್ರೀರಾಮ ಮಂದಿರದ ಹಣ ಕಳ್ಳತನ ಆಗಿದೆಲ್ಲ, ದೇಣಿಗೆ ಹಣ, ಆ ವಿಚಾರವನ್ನ ಎತ್ತಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ತಯಾರಿ ಮಾಡ್ಕೊಂಡಿರತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ನಾಯಕರಿಗೆ ಸಮಯವನ್ನು ಕೊಡ್ತಾರ ಅನ್ನುವಂತ ಪ್ರಶ್ನೆಗಳು ಇದ್ದೇ ಇದಾವೆ. ಅದಾಗಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರೇ ಬುಳಾವ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಈಗ ಮತ್ತೆ ದೆಹಲಿಗೆ ತೆರಳುವುದರಿಂದ ಒಂದು ಆಶಾವಾದ ಇದೆ. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಒಂದು ಅಂತಿಮವಾದಂತಹ ಪಟ್ಟಿಯನ್ನ ಸಿದ್ಧಪಡಿಸೋಕೆ ಹೈಕಮಾಂಡ್ ನಾಯಕರು ಒಂದಷ್ಟು ಸಹಕರಿಸ್ತಾರೆ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗತ್ತೆ. ನಾಳೆ ಸಂಜೆ ಒಳಗೆ ಬಹುತೇಕವಾಗಿ ಅಂತಿಮವಾಗಿ 20 ಜನ ಹೊಸ ಸಚಿವರ ಪಟ್ಟಿ ತಯಾರಾಗುವಂತ ನಿರೀಕ್ಷೆಗಳಿದ್ದಾವೆ. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇತ್ತೀಚೆಗೆ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಕೇಂದ್ರ ಸರ್ಕಾರಕ್ಕೆ ಎಷ್ಟೆಲ್ಲ ಇರುಸು ಮುರುಸಾಯಿತು, ಮುಜುಗರ ಆಯಿತು ಅನ್ನೋದನ್ನು ನಾವು ನೋಡಿದ್ದೀವಿ. ಸ್ವತಃ ಶಿಕ್ಷಣ ಇಲಾಖೆಯ ಕೇಂದ್ರ ಶಿಕ್ಷಣ ಮಂತ್ರಿಗಳೇ ರಾಜೀನಾಮೆಯನ್ನು ಕೊಡುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಹೀಗಿರುವಾಗ ಕೇಂದ್ರ ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಪೇಪರ್ ಲೀಕಾಸುರರ ಹೆಡೆಮುರಿಗೆ ಕಠಿಣ ಬಿಲ್ ತರೋದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. ಸಾರ್ವಜನಿಕ ಪರೀಕ್ಷಾ ಅಕ್ರಮಗಳ ತಡೆಯ ಬಿಲ್ ಮಂಡನೆಗೆ ಅವಕಾಶವನ್ನು ಕೇಂದ್ರ ಸಚಿವ ಕೋರಿದ್ದಾರೆ. ತಿದ್ದುಪಡಿ ಬಿಲ್ ಮಂಡಿಸ್ತಾರೆ ಜಿತೇಂದ್ರ ಸಿಂಗ್. ತಿದ್ದುಪಡಿ ಬಿಲ್ ಬಗ್ಗೆ ಇವತ್ತು ಸುದೀರ್ಘ ಚರ್ಚೆ ಆಗುತ್ತೆ. ಇದಾಗಬೇಕಾಗಿದೆ. ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ಮಾಡಿದರು, ಪೊಲೀಸರ ಮೇಲೆ ಅಟ್ಯಾಕ್ಗಳಾಯಿತು, ಪ್ರತಿಭಟನೆ ಮತ್ತೊಂದು ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಇದೆಲ್ಲದಕ್ಕೂ ಮೂಲ ಕಾರಣ ಏನು ಕೇಳಿದರೆ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರೋದು. ಇವತ್ತು ಈ ಕುರಿತಾಗಿ ತಿದ್ದುಪಡಿಯನ್ನು ಮಂಡಿಸೋದಕ್ಕೆ ಸುದೀರ್ಘ ಚರ್ಚೆ ಆಗುತ್ತೆ. ಯುವ ಸಂಸದರಿಂದ ಬಿಲ್ ಮೇಲೆ ಚರ್ಚೆ ಸಾಧ್ಯತೆ ಇದೆ. ಸದ್ಯಕ್ಕೆ ಇದಾಗಬೇಕಾಗಿದೆ. ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಯಾರು ಇನ್ಮೇಲೆ ಈ ರೀತಿ ಪ್ರಶ್ನೆ ಪತ್ರಿಕೆಗಳನ್ನು ಸೋರಿಕೆ ಮಾಡ್ತಾರೆ ಅವರ ವಿರುದ್ಧ ಕಠಿಣಾತಿ ಕಠಿಣ ಕ್ರಮ ಆಗಬೇಕಾಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರು ಇದ್ದಾರೆ ಸಂಪರ್ಕದಲ್ಲಿ. ಚಂದ್ರು, ಇವತ್ತು ಈ ಮಹತ್ವದ ತಿದ್ದುಪಡಿ ಮಂಡನೆ ಆಗುತ್ತೆ ಅನ್ನುವಂಥ ವಿಚಾರ ಏನಿದೆ, ಈ ಮಸೂದೆ ಒಳಗಡೆ ಏನೇನಿದೆ, ಒಂದು ವೇಳೆ ಇನ್ನು ಮುಂದೆ ಹಿಂಗಾದರೆ ಹಾಗೆ ಮಾಡಿದವರ ಕತೆ ಏನು, ಯಾವ ರೀತಿ ನಿಯಮಾವಳಿಗಳಿದ್ದಾವೆ ಈ ಮಸೂದೆಯಲ್ಲಿ?
ರಂಜಿತ್, ಖಂಡಿತವಾಗ್ಲು ಈಗಾಗಲೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಯಾರು ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡ್ತಾರೆ ಅವರನ್ನು ಹಿಡಿದಾಗ ಎಷ್ಟು ವರ್ಷಗಳ ಶಿಕ್ಷೆ ಮತ್ತು ಎಷ್ಟು ದಂಡ ಹಾಕ್ಬೇಕು, ಈ ರೀತಿಯಾದಂತ ಒಂದಷ್ಟು ಈಗಾಗಲೇ ಒಂದಷ್ಟು ನಿಯಮವನ್ನ ಜಾರಿಗೆ ತರಲಾಗಿತ್ತು. ಆದ್ರೆ ಈಗ ಅದನ್ನ ಕಾಯ್ದೆಯಾಗಿ ಬದಲಿಸೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಯಾಕಂತಂದ್ರೆ ಇತ್ತೀಚೆಗಷ್ಟೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಚಿವರ ತಲೆದಂಡಕ್ಕೂ ಕೂಡ ಕಾರಣವಾಯಿತು. ಸೊ ಹೀಗಾಗಿ ಇದನ್ನ ಬಹಳ ತೀವ್ರವಾಗಿ ತೆಗೆದುಕೊಂಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಈಗಾಗಲೇ ಬಿಲ್ ಅನ್ನ ತರಬೇಕು ಅನ್ನುವಂತ ಆಲೋಚನೆಯಲ್ಲಿ ಮುಂದಾಗಿತ್ತು. ಸೊ ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಬೆನ್ನಲ್ಲೇ ಆ ಒಂದು ಹೆಚ್ಚುವರಿ ಖಾತೆಯನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಹೊಣೆಯನ್ನು ಹೊರಿಸಿರ್ತಕ್ಕಂಥದ್ದು. ನಿನ್ನೆ ಈಗಾಗಲೇ ಅಧಿಕಾರವನ್ನ ಸ್ವೀಕಾರ ಮಾಡಿ ಅಧಿಕಾರಿಗಳ ಜೊತೆಯಲ್ಲೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಸದನದಲ್ಲಿ ಏನೆಲ್ಲ ಚರ್ಚೆಗೆ ಬರಬಹುದು, ವಿಪಕ್ಷಗಳು ಏನೆಲ್ಲ ಪ್ರಶ್ನೆ ಮಾಡಬಹುದು ಅನ್ನೋಂಥದ್ರ ನಡುವೆ ಈ ಬಿಲ್ ಅನ್ನ ತಂದು ಪಾಸ್ ಮಾಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು 10 ವರ್ಷಗಳ ಜೈಲು ಜೊತೆಗೆ ಯಾರು ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆಯನ್ನು ಮಾಡ್ತಾರೆ ಅವ್ರಿಗೆ 1 ಕೋಟಿ ದಂಡವನ್ನು ಕೂಡ ಹಾಕ್ಲಿಕ್ಕೆ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಅದನ್ನ ಬಿಲ್ ಆಗಿ ತೆಗೆದುಕೊಂಡು ಯಾರೆಲ್ಲ ಈ ರೀತಿ ಇನ್ನು ಮುಂದೆ ಯಾರಾದ್ರೂ ಪ್ರಶ್ನೆ ಪತ್ರಿಕೆ ಅದು ಯಾವುದೇ ಪ್ರಶ್ನೆ ಪತ್ರಿಕೆ ಆದ್ರೂ ಸರಿ ಲೀಕ್ ಮಾಡಿದ್ರೆ ಅವ್ರು ಪತ್ತೆ ಹಚ್ಚಿದಂತ ಸಂದರ್ಭದಲ್ಲಿ ಅವರಿಗೆ 10 ವರ್ಷಗಳ ಕಾಲ ಜೈಲು ಜೊತೆಯಲ್ಲಿ 1 ಕೋಟಿ ದಂಡವನ್ನು ಕೂಡ ಹಾಕ್ಲಿಕ್ಕೆ ನಿರ್ಧಾರವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇದ್ರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಕೂಡ ಆಗುತ್ತೆ ಸದನದಲ್ಲಿ. ಲೋಕಸಭೆಯಲ್ಲಿ ಈ ಒಂದು ಚರ್ಚೆಯಲ್ಲಿ ಅನೇಕರು ಚರ್ಚೆಯಲ್ಲಿ ಪಾಲ್ಗೊಳ್ಳುವಂತ ಸಾಧ್ಯತೆ ಇದೆ. ಜೊತೆಯಲ್ಲಿ ಯಾರನ್ನೆಲ್ಲ ಹೊಣೆಯನ್ನಾಗಿ ಮಾಡ್ಬೇಕು ಅನ್ನೋಂಥದ್ರ ಬಗ್ಗೆ ಕೂಡ ಈ ಒಂದು ಬಿಲ್ ನಲ್ಲಿ ನಿರ್ಧಾರವಾಗಲಿದೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ನೋಡಿ, ಬಿಡದಿ ಟೌನ್ಶಿಪ್ ಯೋಜನೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಟೌನ್ಶಿಪ್ ಖಂಡಿಸಿ ಪ್ರತ್ಯೇಕ ಪಾದಯಾತ್ರೆಗೆ ಮುಂದಾಗಿದಂಥ ಬಿಜೆಪಿ JDS ಈಗ ಒಗ್ಗಟ್ಟಿನ ಮಂತ್ರ ಜಪಿಸಿವೆ. ಪ್ರತ್ಯೇಕ ಹೋರಾಟದ ಬದಲು ಜಂಟಿಯಾಗಿ ಹೆಜ್ಜೆ ಹಾಕಲು ದಳ ಕಮಲ ಚಿಂತನೆ ನಡೆಸಿದೆ. ಈ ಕುರಿತು ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಅಧಿವೇಶನ ಹೊತ್ತಲ್ಲೇ ಮತ್ತೆ ಧಗಧಗಿಸುತ್ತಾ ಬಿಡದಿ ಬೆಂಕಿ. ಟೌನ್ಶಿಪ್ ಖಂಡಿಸಿ ಜಂಟಿ ಪಾದಯಾತ್ರೆಗೆ ದೋಸ್ತಿ ಪ್ಲಾನ್. ಬಿಡದಿ ಟೌನ್ಶಿಪ್ ಖಂಡಿಸಿ ಬಿಜೆಪಿ JDS ಮತ್ತೆ ಹೋರಾಟಕ್ಕೆ ಮುಂದಾಗ್ತಾ ಇದೆ. ರೈತರ ಜಮೀನು ಭೂಸ್ವಾಧೀನ ಖಂಡಿಸಿ ಬಿಜೆಪಿ JDS ಪ್ರತ್ಯೇಕವಾಗಿ ಪಾದಯಾತ್ರೆ ನಡೆಸಲು ನಿರ್ಧಾರ ಮಾಡಿತ್ತು. JDS ಪಕ್ಷ ದಿನಾಂಕವನ್ನ ಕೂಡ ಅನೌನ್ಸ್ ಮಾಡಿತ್ತು. ಈ ಬೆಳವಣಿಗೆ ಮೈತ್ರಿಯಲ್ಲಿ ಎಲ್ಲವೂ ಸರಿಯಿಲ್ಲವೇನೋ ಎಂಬ ಚರ್ಚೆ ಹುಟ್ಟು ಹಾಕಿತ್ತು. ಆದರೆ ದಿಢೀರ್ ಬೆಳವಣಿಗೆಯಲ್ಲಿ ಪ್ರತ್ಯೇಕವಾಗಿ ಪಾದಯಾತ್ರೆ ನಡೆಸುವ ಬದಲು ಒಟ್ಟಾಗಿ ಹೆಜ್ಜೆ ಹಾಕಲು ದೋಸ್ತಿಗಳು ಈಗ ಮನಸ್ಸು ಮಾಡಿದ್ದಾರೆ. ಮುಂಗಾರು ಅಧಿವೇಶನ ಹೊತ್ತಲ್ಲೇ ಬಿಡದಿ ಟೌನ್ಶಿಪ್ ಖಂಡಿಸಿ ಬೃಹತ್ ಪಾದಯಾತ್ರೆ ನಡೆಸಲು ಬಿಜೆಪಿ JDS ಪ್ಲಾನ್ ಮಾಡ್ತಾ ಇದೆ. ಸರ್ಕಾರಕ್ಕೆ ಹೋರಾಟದ ಬಿಸಿ ಮುಟ್ಟಬೇಕು ಅಂದ್ರೆ ಅದು ಸರಿಯಾದ ಸಮಯ ಅಧಿವೇಶನ. ಹೀಗಾಗಿ ಆಗಸ್ಟ್ 2ನೇ ವಾರದಲ್ಲಿ ಪಾದಯಾತ್ರೆ ನಡೆಸಲು ಮಿತ್ರ ಪಕ್ಷಗಳು ಪ್ಲಾನ್ ಮಾಡ್ತಾ ಇದೆ. ಆಗಸ್ಟ್ 13ರಂದು ವಿಧಾನಮಂಡಲ ಅಧಿವೇಶನ ಆರಂಭಗೊಳ್ಳಲಿದೆ. ಇದೇ ಸಮಯದಲ್ಲಿ ಬಿಡದಿಯ ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನವರೆಗೂ 3 ದಿನಗಳ ಜಂಟಿ ಪಾದಯಾತ್ರೆ ನಡೆಸಲು ಬಿಜೆಪಿ ಹಾಗೂ JDS ತಂತ್ರವನ್ನ ಹೆಣಿತಾ ಇದೆ. ಮೂಡಾ ಮಾದರಿಯಲ್ಲಿ ಸರ್ಕಾರದ ವಿರುದ್ಧ ಜಂಟಿ ಹೋರಾಟಕ್ಕೆ ದಳ ಕಮಲ ಕಲಿಗಳು ಪ್ಲಾನ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎರಡೂ ಕೂಡ ಒಟ್ಟಾಗಿ ಮಾಡ್ತಕ್ಕಂಥ ಪ್ರಸಂಗ ಬಂದೇ ಬರ್ತದೆ. ಅದನ್ನು ಕೂತ್ಕೊಂಡು ನಮ್ಮ ವರಿಷ್ಠರಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ಅವರು ತಿಳಿಸ್ತಾರೆ ಅಂತಕ್ಕಂಥದ್ದು ಹೇಳ್ತೀವಿ. ಮೈತ್ರಿಯಲ್ಲಿ ಒಡಕು ಮೂಡುತ್ತೆ ಎಂಬ ಚರ್ಚೆ ಜೋರಾಗುವ ಹೊತ್ತಿನಲ್ಲೇ 2 ಪಕ್ಷದ ನಾಯಕರು ಡ್ಯಾಮೇಜ್ ಕಂಟ್ರೋಲ್ಗೆ ತೆರೆಮರೆಯಲ್ಲಿ ಪ್ರಯತ್ನ ನಡೆಸಿದ್ದಾರೆ. ಪ್ರತ್ಯೇಕವಾಗಿ ಪಾದಯಾತ್ರೆ ಕೈಗೊಂಡ್ರೆ ಕಾಂಗ್ರೆಸ್ಗೆ ಅಸ್ತ್ರವನ್ನ ಕೊಡಲಿದ್ದು, ಜೊತೆಗೆ ಪಾದಯಾತ್ರೆ ಯಶಸ್ಸಿನ ಮೇಲೂ ಪರಿಣಾಮ ಬೀರಲಿದೆ. ಹೀಗಾಗಿ ಜಂಟಿ ಹೋರಾಟಕ್ಕೆ ನಾಯಕರು ಮನಸ್ಸು ಮಾಡಿದ್ದಾರೆ. ಮಾತನಾಡ್ತೇವೆ. ಯಾಕಂದರೆ ಈಗಾಗಲೇ ನೋಡಿದ್ರಿ, ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಅವರ ದೇವೇಗೌಡರ ಧರ್ಮಪತ್ನಿಯವರು ಚೆನ್ನಮ್ಮನವರು ತೀರ್ಕೊಂಡ ನಂತರದಲ್ಲಿ ನಾವು ಮತ್ತೆ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಚರ್ಚೆ ಮಾಡೋದ್ರ ಬಗ್ಗೆ ನಾವು ತೀರ್ಮಾನವನ್ನು ಮಾಡ್ತೀವಿ. ಇನ್ನು ಬಿಡದಿ ಪಾದಯಾತ್ರೆಗೆ ಹಳೆ ಮೈಸೂರಿನ ಎಲ್ಲ ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರನ್ನು ಒಗ್ಗೂಡಿಸಲು ದೋಸ್ತಿ ಚಿಂತನೆ ನಡೆಸಿದ್ದು, ಸರ್ಕಾರದ ವಿರುದ್ಧ ಬೃಹತ್ ಹೋರಾಟಕ್ಕೆ ಅಣಿಯಾಗ್ತಾ ಇದೆ. ಮೊನ್ನೆ CT ರವಿಯವರು ಮಾತಾಡೋ ಬರದಲ್ಲಿ ಮುಲ್ಲಾ ಎದೆ ಸೀಳಿದ್ರೆ 4 ಅಕ್ಷರ ಇಲ್ಲ ಅಂತೇಳಿ ಹೇಳಿರೋದು ಈಗ ಭಾಳ ಚರ್ಚೆ ಕಾರಣವಾಗಿದೆ. ವಿವಾದಾತ್ಮಕ ಹೇಳಿಕೆ CT ರವಿಯವರು ಹೇಳಿರುವಂಥ ಈ ಹೇಳಿಕೆ ಇಂದು ವಿಚಾರಣೆಗೆ ಬರುವಂತೆ ಪೊಲೀಸರು ನೋಟಿಸನ್ನು ಕೊಟ್ಟಿದ್ದಾರೆ. 7 ದಿನಗಳ ಕಾಲಾವಕಾಶವನ್ನು ಬಿಜೆಪಿ MLC CT ರವಿಯವರು ಕೇಳಿದ್ದಾರೆ. ವಕೀಲರ ಮೂಲಕ ಸಮಯ ಕೇಳಿದ್ದಾರೆ. CT ರವಿ ಪತ್ರದ ಮೂಲಕ ಸಮಯ ಕೇಳಿದ್ದಾರೆ. MLC CT ರವಿ ಚಿಕ್ಕಮಗಳೂರು ಪೊಲೀಸರಿಂದ CT ರವಿಗೆ ನೋಟಿಸನ್ನು ಕೊಡಲಾಗಿದೆ.
ನೋಟಿಸನ್ನು ಕೊಡೋದಕ್ಕೆ ಬಂದಾಗ ಅದನ್ನು ಅವರು ನಿರಾಕರಿಸಿದ್ರು ಸಿ ಟಿ ರವಿ. ನಿನ್ನೆ ಎಲ್ಲ ದೊಡ್ಡ ಸುದ್ದಿ ಆಗಿತ್ತದು. 7 ದಿನಗಳ ಕಾಲಾವಕಾಶವನ್ನು ಕೇಳಿದ್ದಾರೆ ಅನ್ನೋ ಮಾಹಿತಿ ಇದೆ. ವಿಚಾರಣೆಗೆ ಬರ್ತೀನಿ, 7 ದಿನ ಕಾಲಾವಕಾಶ ಬೇಕು ಅಂತೇಳಿ ಕೇಳಿದ್ದಾರೆ MLC ಸಿ ಟಿ ರವಿ. ಚಿಕ್ಕಮಗಳೂರು ಪೊಲೀಸರಿಂದ ಸಿ ಟಿ ರವಿಗೆ ನೋಟಿಸನ್ನು ನಂತರ ಕೊಟ್ಟು ಹೋಗಿದ್ದಾರೆ. ವಕೀಲರ ಮೂಲಕ ಕಾಲಾವಕಾಶವನ್ನು ಸಿ ಟಿ ರವಿಯವರು ಕೇಳಿದ್ದಾರೆ. ಚೇತನ್ ಪದ್ಮಶಾಲಿ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಈಗ ಸಂಪರ್ಕದಲ್ಲಿದ್ದಾರೆ. ಚೇತನ್, ನಿನ್ನೆ ಏನಾಯಿತು ನೋಟಿಸ್ ಕೊಡೋದಕ್ಕೆ ಬಂದಾಗ ಸಿ ಟಿ ರವಿಯವರು ಏನಂತ ಮನವಿ ಮಾಡಿಕೊಂಡಿದ್ದಾರೆ, ಯಾವಾಗ ವಿಚಾರಣೆಗೆ ಹಾಜರಾಗ್ತಾರೆ, ಇದೆಷ್ಟು ಗಂಭೀರ ಪ್ರಕರಣ ಇದು ಚೇತನ್? ರಂಜಿತ್, ಈ ಒಂದು ಹೇಳಿಕೆ ನೀಡಿರುವಂತದ್ದು ಕಳೆದ ಗುರುವಾರ ಏನು ಯೂತ್ ಫಾರ್ ನೇಷನ್ ಅನ್ನೋ ಒಂದು ಏನ್ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಲಾಗುತ್ತೆ. ಅದು ಮೋದಿಯ ಫೇವರ್ ಆಗಿ ಮಾಡುವಂತ ಪ್ರತಿಭಟನೆ. ಅಂದ್ರೆ ಏನು CJI ಇವರು ಏನು ಕಾಕ್ರೋಚ್ ಪಾರ್ಟಿ ಮಾಡ್ತಿತ್ತು ಅದರ ವಿರುದ್ಧವಾಗಿ ಒಂದು ಪ್ರತಿಭಟನೆ ಕೂಡ ಮಾಡಲಾಗುತ್ತೆ. ಆ ಪ್ರತಿಭಟನೆಯಲ್ಲಿ ಸಿ ಟಿ ರವಿ ಅವರು ಭಾಷಣವನ್ನು ಕೂಡ ಮಾಡ್ತಾರೆ. ಅದರಲ್ಲಿ ಮುಲ್ಲಾಗಳ ಬಗ್ಗೆ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಅನ್ನುವಂಥದ್ದು ಗುರುವಾರ ರಾತ್ರಿಯಿಂದಲೂ ಕೂಡ ಒಂದು ಅಪಸ್ವರ ಎತ್ತಿ ಹೇಳುವಂಥದ್ದು. ಅದು ಮುಸ್ಲಿಮರು ಸಾಕಷ್ಟು ವಿರೋಧ ಕೂಡ ವ್ಯಕ್ತಪಡಿಸ್ತಾರೆ. ಶುಕ್ರವಾರ ಮೊದಲು ಏನೋ ಒಂದು ಮುದಾಸಿರ್ ಅಂತ ಏನಿದ್ದಾರೆ ಜಾಮಿಯಾ ಕಮಿಟಿಯ ಅಧ್ಯಕ್ಷ, ಅವರ ನೇತೃತ್ವದಲ್ಲಿ ಒಂದು ದೂರನ್ನ ನಗರ ಠಾಣೆಗೆ ಕೂಡ ಕೊಡ್ತಾರೆ. ಅಂದ್ರೆ ಪ್ರಕರಣವನ್ನು ದಾಖಲಿಸಬೇಕು, ನಂತರ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತ ಆಗ್ರಹವನ್ನು ಕೂಡ ಮಾಡ್ತಾರೆ. ಅವತ್ತೇ ರಾತ್ರಿ ಶುಕ್ರವಾರ ರಾತ್ರಿನೇ ಒಂದು FIR ಕೂಡ ದಾಖಲಾಗುತ್ತೆ ನಗರ ಠಾಣೆಯಲ್ಲಿ. ಅಂದ್ರೆ 353 ಕ್ಲಾಸ್ 2 ಅಡಿಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ. ಅದಾದ ನಂತರ ಶನಿವಾರ ಯಾವುದೇ ರೀತಿ ಡೆವಲಪ್ಮೆಂಟ್ ಕೂಡ ನಡೆಯೋದಿಲ್ಲ. ಅಂದ್ರೆ ಸಿ ಟಿ ರವಿಯವರು ಚಿಕ್ಕಮಗಳೂರಲ್ಲಿ ಇರ್ತಾರೆ. ಯಾವುದೇ ರೀತಿಯ ಒಂದು ರೀತಿಯ ಡೆವಲಪ್ಮೆಂಟ್ಗಳು ಪೊಲೀಸರಿಂದಲೂ ಕೂಡ ನಡೆಯೋದಿಲ್ಲ, ಮುಸ್ಲಿಮರಿಂದಲೂ ಕೂಡ ಯಾವುದೇ ಒಂದು ಏನು ಅವ್ರನ್ನ ಬಂಧನ ಮಾಡಬೇಕು ಅನ್ನೋದು ಆಗ್ರಹ ಕೂಡ ಕೇಳಬರಲ್ಲ. ಆದ್ರೆ ನಿನ್ನೆ ಬೆಳಗ್ಗೆ ಯಾವಾಗ ಅವರು 11:30ಕ್ಕೆ ಒಂದು ತುರ್ತು ಪತ್ರಿಕಾಗೋಷ್ಠಿನ ಕರೀತಾರೆ, ಅದಾದ ನಂತರ ಎಲ್ಲ ಡೆವಲಪ್ಮೆಂಟ್ಗಳು ಕೂಡ ಪ್ರಾರಂಭ ಆಗುತ್ತೆ. ಅಂದ್ರೆ ಹೊರಭಾಗದಿಂದ KSRP ತುಕಡಿಗಳು ಕಟ್ಟಲಾಗುತ್ತೆ. ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶ ಇದೆ ಅಲ್ಲಿ ತುಕಡಿಗಳನ್ನ ನಿಯೋಜನೆ ಮಾಡಿ ನಗರ ಠಾಣೆಯ ಮೊದಲು ಬರುವಂತದ್ದು ನಗರ ಠಾಣೆಯ ಏನು ಒಂದು ಪೊಲೀಸರು ಬರ್ತಾರೆ. ಪೊಲೀಸರು ಬಂದೊಂದು ನೋಟಿಸ್ ಅನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಅವರು ತೆಗೆದುಕೊಳ್ಳಲ್ಲ. ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗುತ್ತೆ ಬಿಜೆಪಿಯಿಂದ. ಇವೆಲ್ಲ ಹೈಡ್ರಾಮಾ ಆಗುತ್ತೆ. ಮೊದಲು ಬಂದಂತ ನೋಟಿಸ್ ಅನ್ನು ನೀಡ್ತಾರೆ, ಅದನ್ನ ವಾಪಸ್ ಕಳಿಸ್ತಾರೆ. ಆ ಸಂದರ್ಭ ಪ್ರತಿಭಟನೆ ಆಗುತ್ತೆ. ಅದಾದ ನಂತರ 2ನೇ ನೋಟಿಸ್ ಅನ್ನ ಅವ್ರ ಮನೆ ಬಾಗಿಲು ಮುಂದೆ ಹಾಕ್ತಾರೆ. ಅಲ್ಲಿ ಒಂದು ಸೂಚನೆಯನ್ನ ಕೊಡ್ತಾರೆ. ಅಂದ್ರೆ ಇವತ್ತು ಬೆಳಿಗ್ಗೆ 11 ಗಂಟೆ ಒಳಗೆ ಠಾಣೆಗೆ ಬರಬೇಕು, ವಿಚಾರಣೆಗೆ ಹಾಜರಾಗಬೇಕು ಅನ್ನೋಂತ ಮಾತನ್ನ ಹೇಳಿರ್ತಾರೆ. ಆದ್ರೆ ಸಿ ಟಿ ರವಿ ಇದಕ್ಕೆ ನಿನ್ನೆ 2 ದಿನ ಕಾಲಾವಕಾಶ ಕೇಳಿದ್ರು. ಆ ಸಂದರ್ಭದಲ್ಲಿ ಅದಾದ ನಂತರ ಸಿ ಟಿ ರವಿ ಅವರು ದಾವಣಗೆರೆ ಹೋಗ್ತಾರೆ. ಅವರ ವಕೀಲರು ಏನ್ ಸುಧಾಕರ್ ಇದ್ದಾರೆ ಅವರ ಹೋಗಿ ನಗರ ಠಾಣೆಯಲ್ಲಿ ಈಗ 7 ದಿನ ಕಾಲಾವಕಾಶನ ಕೇಳಿರುತ್ತದೆ. ಆದ್ರೆ 7 ದಿನ ಕಾಲಾವಕಾಶನ ನಾವು ಕೊಡೋದಿಲ್ಲ ಅನ್ನುವಂತ ಮಾತನ್ನ ಈಗ ಪೊಲೀಸರು ಹೇಳಿದ್ದಾರೆ ಅನ್ನುವಂತ ಸದ್ಯಕ್ಕೆ ಇರುವಂತ ಮಾಹಿತಿ. 11 ಗಂಟೆವರೆಗೂ ಕಾಲಾವಕಾಶ ನೀಡಿದ್ದಾರೆ. 11 ಗಂಟೆಯ ನಂತರ ಮತ್ತೊಂದು ನೋಟಿಸ್, ಅಂದ್ರೆ 3ನೇ ನೋಟಿಸ್ ಮನೆ ಬಾಗಿಲಿಗೆ ಅಂಟಿಸ್ತಾರ ಅಥವಾ ಅಲ್ಲಿ ಸಂಬಂಧಪಟ್ಟವರಿಗೆ ಕೊಡ್ತಾರ ಅಂತ ಅದ್ ನೋಡ್ಬೇಕು. ಅದಾದ ನಂತರ ಏನ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋಂಥದ್ದು ನೋಡ್ಬೇಕು. ಅಂದರೆ ಇವರು ಸಿ ಟಿ ರವಿ ಅವರು ಈಗಾಗಲೇ ರಾಯಚೂರಲ್ಲಿ ಇದ್ದಾರೆ, ಅವ್ರನ್ನ ವಶಕ್ಕೆ ಪಡಿತಾರ, ಬಂಧನ ಮಾಡ್ತಾರ, ಅಥವಾ ಈ ಒಂದು ಏನೋ ಒಂದು ಮನವಿ ಮಾಡಿದ್ದಾರೆ ಅದನ್ನ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಏನಾದ್ರು ಕಾಲಾವಕಾಶ ಕೊಡ್ತಾರ ಅನ್ನೋಂಥದ್ದು 11 ಗಂಟೆ ಮೇಲೆ ಗೊತ್ತಾಗಬೇಕಾಗಿದೆ ರಂಜಿತ್. ಓಕೆ ಚೇತನ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ನೀಟ್ ಹಗರಣ ಸಂಬಂಧ ಪ್ರತಿಭಟನೆಯ ವೇಳೆ ಯುವತಿಯೊಬ್ಬಳು ದೇಶದ್ರೋಹಿ ಪೋಸ್ಟರ್ ಪ್ರದರ್ಶನ ಮಾಡಿದ್ಲು. ಫ್ರೀಡಂ ಪಾರ್ಕ್ನಲ್ಲಿ ಖಾಲಿದ್ ಪರ ಹಾಗೂ ಬೆಂಗಳೂರು ಪೊಲೀಸರ ವಿರುದ್ಧ ಆಕ್ಷೇಪಾರ್ಹ ಬರ ಇದ್ದ ಪೋಸ್ಟರ್ ಪ್ರದರ್ಶಿಸಿದ್ಲು. ಈ ಪೋಸ್ಟರ್ ಬಗ್ಗೆ ಚರ್ಚೆ ಜೋರಾಗ್ತಿದ್ದಂತೆ ಪೋಸ್ಟರ್ ಪ್ರದರ್ಶಿಸಿದ ಯುವತಿ ವಿರುದ್ಧ ಪೊಲೀಸರು FIR ದಾಖಲಿಸಿದ್ದು ಬಂಧನಕ್ಕೆ ಬಲೆ ಬೀಸಿದ್ದಾರೆ. ನೀಟ್ ಪ್ರತಿಭಟನೆ ವೇಳೆ ಕಾಕಿ ವಿರುದ್ಧ ಪೋಸ್ಟರ್ ಪ್ರದರ್ಶಿಸಿದವರ ಮೇಲೆ FIR ದಾಖಲು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ 2 ದಿನದ ಹಿಂದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಾಗಿತ್ತು. ಇದೇ ಪ್ರತಿಭಟನೆಯಲ್ಲಿ ಯುವತಿಯೊಬ್ಬಳು ದೇಶದ್ರೋಹಿ ಪೋಸ್ಟರ್ ಪ್ರದರ್ಶನವನ್ನು ಮಾಡಿದ್ಲು. ಖಾಲಿದ್ ಪರ ಹಾಗೂ ಬೆಂಗಳೂರು ಪೊಲೀಸರ ವಿರುದ್ಧ ಯುವತಿ ಪೋಸ್ಟರ್ ಅನ್ನು ಪ್ರದರ್ಶನ ಮಾಡಿತ್ತು. ಇದೀಗ ಆಕೆಯ ವಿರುದ್ಧ ಪೊಲೀಸರು FIR ಅನ್ನು ದಾಖಲು ಮಾಡಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಶುಕ್ರವಾರ ನೀಟ್ ಖಂಡಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹ ಯುವತಿಯೊಬ್ಬಳು ಹಿಡಿದಿರುವಂತಹ ಪೋಸ್ಟರ್ ಭಾರಿ ವಿವಾದವನ್ನೇ ಎಬ್ಬಿಸಿತ್ತು. ಪ್ರತಿಭಟನೆಗೆ ಬಂದಿದ್ದ ಆಕೆ ಗಲಭೆ ಪ್ರಕರಣದ ಆರೋಪಿಗಳಾದ
ಉಮರ್ ಖಾಲಿದ್ ಹಾಗೂ ಸಾರ್ಜಿಲ್ ಇಮಾಮ್ ಪರವಾಗಿ ಘೋಷಣೆಗಳಿರುವಂತಹ ಪೋಸ್ಟರ್ಗಳನ್ನು ಪ್ರದರ್ಶನ ಮಾಡಿದ್ಲು. ಅಷ್ಟೇ ಅಲ್ಲದೆ ಉಖಾಡ್ಲೆ ಬೆಂಗಳೂರು ಪೊಲೀಸ್ ಎಂಬ ಬರಹವನ್ನು ಕೂಡ ಪೋಸ್ಟರ್ನಲ್ಲಿ ಪ್ರದರ್ಶನ ಮಾಡಿದ್ಲು. ಈ ಪೋಸ್ಟರ್ಗಳು ಅಲ್ಲಿದ್ದಂತಹ ಪೊಲೀಸರ ಗಮನವನ್ನು ಸೆಳೆದು ಪರಿಸ್ಥಿತಿ ಉದ್ವಿಗ್ನವಾಗದಂತೆ ಪೊಲೀಸರು ತಕ್ಷಣವೇ ಪೋಸ್ಟರ್ಗಳನ್ನು ವಶಪಡಿಸಿಕೊಂಡಿದ್ದರು. ಇದೇ ವೇಳೆ ಅಲ್ಲಿದ್ದ ಇತರ ವಿದ್ಯಾರ್ಥಿಗಳು ಆಕೆಗೆ ಕ್ಲಾಸ್ ತೆಗೆದುಕೊಂಡು ಪ್ರತಿಭಟನಾ ಸ್ಥಳದಿಂದ ಕಳುಹಿಸಿದರು. ಇದೀಗ ಈ ಸಂಬಂಧ ಪೊಲೀಸರು ಕಾನೂನು ಕ್ರಮವನ್ನು ಕೈಗೊಳ್ಳಲು ಮುಂದಾಗಿದ್ದು ಯುವತಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಉಪ್ಪಾರಪೇಟೆ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿ ಸುಲೋಚನಾ ಅವರ ದೂರಿನ ಮೇರೆಗೆ ಸುಮೋಟೋ ಕೇಸನ್ನು ದಾಖಲಿಸಲಾಗಿದೆ. ಪ್ರಚೋದನಕಾರಿ ಬರಹ, ಶಾಂತಿಭಂಗಕ್ಕೆ ಯತ್ನ ಅಡಿ ಕೇಸನ್ನು ದಾಖಲಿಸಲಾಗಿದ್ದು ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಯುವತಿಯ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.